ನೋಡ್ರಿ ಯಾವ ಶಾಸ್ತ್ರ? ಅರ್ಥ ಶಾಸ್ತ್ರ. ಎಂತ ಶಾಸ್ತ್ರ ರೀ? ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಪದ ಎಲ್ಲಿ ಬರೆಸ್ತೀನಿ, ನೀವು ಚಂದ ಬರ್ಕೊಂಬಲ್ಲ. ನಾ ಯಾವ್ದಾವ್ದು ಬರಿ ಅಂತ ಹೇಳ್ತೀನಿ, ಅದು ಬರ್ಕೊಂಬಟ್ರಿ. ಅರ್ಥಶಾಸ್ತ್ರ ಎನ್ನುವ ಪದ, ಅರ್ಥಶಾಸ್ತ್ರ ಅಂತಕ್ಕಂಥ ಪದ ಇದು ಪಾಯಿಂಟ್ ಮಾಡ್ರಿ. ಅರ್ಥಶಾಸ್ತ್ರ ಅಂತ ಹಾಕ್ರಿ. ಯಾವ ಶಾಸ್ತ್ರ? ಎಂತ ಶಾಸ್ತ್ರ? ಹಾ, ಅರ್ಥಶಾಸ್ತ್ರ ಎನ್ನುವ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಎಲ್ಲಿಂದ ಬಂದದ್ರಿ? ಹೌದಾ, ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಅಂದ್ರೆ ಎಕನಾಮಿಕ್ಸ್ ಅಂತಕ್ಕಂಥ ಪದ ಅಂತ ನೋಡ್ತೀವಿ ನಾವು. ಎಕನಾಮಿಕ್ಸ್ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ ರೀ. ಯಾವ ಭಾಷೆಯಿಂದ? ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಒಯ್ಕೋ ಅಂತ ಬರ್ಕೊಂಡ್ರಿ ಮತ್ತ. ಹೌದಾ, ಒಯ್ಕೋ ಅಂದರೆ ಮನೆ. ನೋಮೋಸ್ ಎಂದರೆ ಮೋಮೋಸ್ ಅಲ್ಲ, ನೋಮೋಸ. ನಿಮಗೆಲ್ಲ ಬೇರೆ ಬೇರೆ ಕೇಳಿಸ್ತಾವಂತ ನಮಗ್ ಗೊತ್ತದ ರೀ. ಹೌದಾ, ಒಯ್ಕೋಸ್ ಅಂದ್ರ ಮನೆ, ನೋಮೋಸ್ ಅಂದರೆ ನಿರ್ವಹಣೆ. ಅಂದ್ರೆ ಮನೆಯ ನಿರ್ವಹಣೆ ಅಂತ ಏನ್ಪರ್ ಹೇಳ್ತೀವಿ. ಮನೆ ಅಥವಾ ಗೃಹ ಅಥವಾ ಕುಟುಂಬ ನಿರ್ವಹಣೆ. ಹೌದಾ, ಅಂದ್ರೆ ಅರ್ಥಶಾಸ್ತ್ರ ಅಂದ್ರೆ ಏನು ಅಂದ್ರೆ ಮನೆಯ ನಿರ್ವಹಣೆ ಎಂದರ್ಥ ಅಂತ ಹೇಳ್ತೀವಿ. ಯಾವ ನಿರ್ವಹಣೆ ರೀ? ಹೌದಾ, ಮನೆಯ ನಿರ್ವಹಣೆ. ಮನೆ ನಿರ್ವಹಣೆ ಮಾಡುವ ಕೆಲಸ ಯಾರು ಮಾಡ್ತಾರಂದ್ರೆ ಹೆಣ್ಮಕ್ಳು ಮಾಡ್ತಾರೆ. ಹೌದಾ, ಒಂಥರ ಹೆಣ್ಮಕ್ಳು ಅಂದ್ರೆ ಬಿಸ್ನೆಸ್ ಮ್ಯಾನ್ ಇದ್ದಂಗೆ. ಹೌದಾ, ಬರ್ದ್ರ ಬಿಸ್ನೆಸ್ ಮ್ಯಾನ್ ಇದ್ದಂಗ್ರಿ ಹೆಣ್ಮಕ್ಳು ಅಂದ್ರೆ. ಒಪ್ಕೋತಿರ ಒಪ್ಕೊಳ್ಳಲ್ಲ? ಹೆಂಗ್ ಬೇಕು ಹಂಗೆ ಹ್ಯಾಂಡಲ್ ಮಾಡಲ್ರಿ? ಮಾಡ್ತಾರ. ಈ ಕಡ್ರಿ ಹೆಂಗ್ ಬೇಕು ಏನ್ರಿ ಮೇಡಮ್? ಅವ್ರ ಮೇಡಮ್ ಅವ್ರು ಹ್ಯಾಂಡಲ್ ಮಾಡ್ತಾರಂತೇಳಿ ಜಗತ್ ಆರಾಮದ ಅಂತ. ಇಡೀ ಜಗತ್ತ ನೋಡು. ಮನೆಯ ನಿರ್ವಹಣೆ ಅಂತ ಏನ್ಪರ್ ನೋಡ್ತೀವಿ. ಎಂತ ನಿರ್ವಹಣೆ? ಹಾಗಾದ್ರೆ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಬೇಸಿಕ್ ಪಾಯಿಂಟ್ ಏನೇನು ನೋಡ್ಬೇಕು? ಅರ್ಥಶಾಸ್ತ್ರದ ವ್ಯಾಖ್ಯಾನ ಅಂತ ಏನ್ಪರ್ ನೋಡ್ತೀವಿ. ಅರ್ಥಶಾಸ್ತ್ರದ ವ್ಯಾಖ್ಯಾನ ಆರ್ಥಿಕ ಚಟುವಟಿಕೆಗಳು, ಉತ್ಪಾದನಾಂಗಗಳು, ಅರ್ಥವ್ಯವಸ್ಥೆಯ ಎರಡು ಭಾಗಗಳು. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ. ಬರೀರಿ ಸೂಕ್ಷ್ಮ ಸಿಲೆಬಸ್ ಲಾಸ್ಟ್ ಫೇಜಿಗೆ ಹೇಳ್ತೀನಿ. ಹೇಳಿಲ್ಲ ಫಸ್ಟಿಗೆ, ಲಾಸ್ಟ್ ಹೇಳ್ತೀನಿ. ಹೌದು, ಸಿಲೆಬಸ್ ಅಲ್ಲಿ ಇದು ಬೇಸಿಕ್ ಪಾಯಿಂಟ್ ಇದ್ರ ಈ ಚಾಪ್ಟರ್ದಾಗ ಬರೋದು. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಆರ್ಥಿಕ ವರ್ಗೀಕರಣ, ಆರ್ಥಿಕ ವಲಯಗಳು ಅಂತ ಹೊರಡ್ತೀವಿ.
ನೋಡ್ರಿ, ಇದು ಈಗ ಬೇಸಿಕ್ ಏನ್ ನಾವು ಸ್ಟಾರ್ಟ್ ಮಾಡತ್ತಿದ್ದೇವಲ್ಲ ಈಗ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರ್ ಇದು. ಹೌದಾ, ಅರ್ಥಶಾಸ್ತ್ರ ಅಂತ ಏನ್ ಪರ್ಬಿಡ್ತೀವಿ, ಇದ್ರ ವ್ಯಾಖ್ಯಾನ ಅಂತ ಏನ್ ಪರ್ಬಿಡ್ತೀವಿ, ಏನೇನೆಲ್ಲ ಒಳಗೊಂಡುದ. ಹೌದಾ, ಅರ್ಥಶಾಸ್ತ್ರ ಅಂದ್ರ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಎಕನಾಮಿಕ್ಸ್ ಯಾವ ಪದದಿಂದ ಬಂದದಂದ್ರ ಗ್ರೀಕ್ ಭಾಷೆ ಅಂತ ನೋಡ್ತೀವಿ. ಒಯ್ಕೋ ಅಂದ್ರೆ ಮನೆ, ನೋಮೋಸ್ ಅಂದರೆ ನಿರ್ವಹಣೆ, ಮನೆ, ಗೃಹ, ಕುಟುಂಬ ನಿರ್ವಹಣೆಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಅಥವಾ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಗೆ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಯಾವ ಶಾಸ್ತ್ರ? ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಗೆ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಎಂತ ಶಾಸ್ತ್ರ? ಅರ್ಥಶಾಸ್ತ್ರ. ಹಾಗಾದ್ರೆ ಮೊದಲನೇದು ಹಾಕ್ರಿ, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಅಂತ ಹಾಕಿ. ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಹಾಕದ್ರಿ? ಚಂದ ಮಾಡ್ರಿ ನೋಡ್ರಿ. ಹಾಕಿರೇನ್ರಿ? ಹಾಕಿರಿ? ಈ ಕಡೆ ಹಾಕಿರಿ, ಇಲ್ಲ ತರ್ ನಾನೇ ಹಾಕೊಡ್ತಾ ಪಟ್ಟ ಅಂತ. ಹಾಕಿರಿ? ಹಾ, ಇಲ್ಲ ಹಾಕ್ಲಕ್ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾನೇ ಪಟ್ಟ ಅಂತ ಹಾಕಿ ಪಟಾಪಟ್ ಬರ್ದ್ ಬಿಡ್ತಾ. ಹೌದು, ಅರ್ಥಶಾಸ್ತ್ರದ ವ್ಯಾಖ್ಯಾನ ಅಂತ ನೋಡ್ತೀವಿ. ಡೆಫಿನಿಷನ್ ಆಫ್ ಎಕನಾಮಿ. ಇವ್ರು ಯಾರು ಗೊತ್ತಾ? ಹೌದಾ, ಅರ್ಥಶಾಸ್ತ್ರದ ವ್ಯಾಖ್ಯಾನ ಯಾವ್ಯಾವ ವ್ಯಾಖ್ಯಾನ ಅದಾವ ನೋಡ್ರಿ. ಸಂಪತ್ತಿನ ವ್ಯಾಖ್ಯಾನ, ಸಂಪತ್ತಿನ ವ್ಯಾಖ್ಯಾನ, ಯೋಗಕ್ಷೇಮದ ವ್ಯಾಖ್ಯಾನ, ಯೋಗಕ್ಷೇಮದ ವ್ಯಾಖ್ಯಾನ, ಯೋಗಕ್ಷೇಮದ ವ್ಯಾಖ್ಯಾನ, ಕೊರತೆಯ ವ್ಯಾಖ್ಯಾನ, ಕೊರತೆಯ ವ್ಯಾಖ್ಯಾನ, ಬೆಳವಣಿಗೆ ವ್ಯಾಖ್ಯಾನ, ಬೆಳವಣಿಗೆ ವ್ಯಾಖ್ಯಾನ. ಇವರು 4 ಜನ ಅರ್ಥಶಾಸ್ತ್ರಕ್ಕೆ ನೀಡಿರ್ತಕ್ಕಂತಹ ವ್ಯಾಖ್ಯಾನಗಳು. ಇವ್ರು ಯಾರು ಅಂದ್ರೆ ಅಡಮ್ ಸ್ಮಿತ್ ರೀ. ಅಡಮ್ ಸ್ಮಿತ್ ಅಂತ ಪರ್ಬಿಡ್ತೀವಿ. ಅಂತ ಮಿತ್ತ ಅಡಮ್ ಸ್ಮಿತ್. ಯಾಕೆ ಓಡಾಡತ್ತೀರಿ ಮೇಡಮ್? ಮದಿ ಮನೆಯಾಗ ಓಡಾಡ್ದಂಗ ಮದಿ ಮನೆಯಾಗ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾರ. ಬರ್ಕೋರಿ, ಇಲ್ಲ ಆಮೇಲೆ ಬರ್ಕೊಬಿಟ್ರಿ, ನಮ್ನ ಬರಸ್ತಾ. ಯೋಗಕ್ಷೇಮದ ವ್ಯಾಖ್ಯಾನ, ಯೋಗಕ್ಷೇಮದ ವ್ಯಾಖ್ಯಾನ. ನೆಕ್ಸ್ಟ್ ಇವ್ರು ಯಾರು ಗೊತ್ತಾ? ಅಲ್ಫ್ರೆಡ್ ಮಾರ್ಸೆಲ್. ಎಂತ ಮಾರ್ಸೆಲ್? ಅಲ್ಫ್ರೆಡ್ ಮಾರ್ಸೆಲ್. ಲಿಯೋನಲ್ ರಾಬಿನ್ಸ್, ಜೆ.ಎಂ. ಕೇನ್ಸ್. ಹೌದಾ, ಜೆ.ಎಂ. ಕೇನ್ಸ್ ಅಂತಕ್ಕಂಥ ವ್ಯಕ್ತಿ ಅಂತ ಹೊಡ್ತೀವಿ. ಅಂತ ಕೇನ್ಸ್ ನೋಡ್ರಿ, ಅರ್ಥಶಾಸ್ತ್ರದ 4 ವ್ಯಾಖ್ಯಾನಗಳು ಅಂತ ಹೊಡ್ತೀವಿ. ಎಂತ ವ್ಯಾಖ್ಯಾನ? ಹೌದಾ, ನೋಡ್ರಿ ಇವ್ರೇನಂತ ಹೇಳ್ತಾರ ಅಂದ್ರ ವೆಲ್ತ್ ಡೆಫಿನಿಷನ್ ಬಗ್ಗೆ ಹೇಳ್ತಾರೆ. ಇಂಗ್ಲಿಷ್ನಾಗೂ ಬರ್ಕೊಡ್ರಿ. ವೆಲ್ತ್ ಡೆಫಿನಿಷನ್, ಡೆಫಿನಿಷನ್. ಇವರು ವೆಲ್ಫೇರ್ ಡೆಫಿನಿಷನ್, ಸ್ಕ್ಯಾರ್ಸಿಟಿ ಡೆಫಿನಿಷನ್, ಇವರು ಗ್ರೋತ್ ಡೆಫಿನಿಷನ್. ನೋಡ್ರಿ, ಇಲ್ಲಿ ಕನ್ನಡದಾಗ ಏನ್ ಬರ್ದಿಲ್ಲ, ಅದು ಇಂಗ್ಲಿಷ್ದಾಗ ಕೂಡ ಬರ್ಕೊಂಡಿರ್ರಿ. ಹಾಗಾದ್ರೆ ಸಂಪತ್ತಿನ ವ್ಯಾಖ್ಯಾನ ಅಂತ ಏನ್ ಹೇಳಿದ್ರಲ್ಲ ಅಡಮ್ ಸ್ಮಿತ್, ಇವ್ರು ಏನ್ ಹೇಳ್ತಾರಂದ್ರ
ಮನುಷ್ಯ ಸಂಪತ್ತನ್ನು ಗಳಿಸುವುದು ಮತ್ತು ಗಳಿಸಿರ್ತಕ್ಕಂಥ ಸಂಪತ್ತಿನ ಕುರಿತು ಕಳೆಯುವುದು ಅದರ ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ನಾವು ಇವರನ್ನ ಯಾಕೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ ಅಂತಂದ್ರ, ಹೌದಾ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಹೌದಾ ಹೌದಾ ಪಿತಾಮಹ ಯಾರಿಗೆ? ಆಡಮ್ ಸ್ಮಿತ್ ರೀ. ಯಾಕೆ ಹಂಗ ಹೇಳ್ತೀವ್ರಿ ಅಂದ್ರ, ಅರ್ಥಶಾಸ್ತ್ರ ಮೊದಲು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಷಯ ಇರ್ಲಿಲ್ಲ, ರಾಜ್ಯಶಾಸ್ತ್ರದಲ್ಲೇ ಇರ್ತಕ್ಕಂಥ ಒಂದು ಟಾಪಿಕ್ ಆಗಿತ್ತು ಅರ್ಥಶಾಸ್ತ್ರ. ಇವ್ರು ಏನ್ ಮಾಡಿದ್ರು, ಫಸ್ಟ್ ಆಡಮ್ ಸ್ಮಿತ್ರು, ಹೌದಾ, ಪಾಲಿಟಿಕಲ್ದಂದು ಎಕನಾಮಿಕ್ಸ್ ಸಪರೇಟ್ ಮಾಡಿ ಅಧ್ಯಯನ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಅದೊಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಮಾಡಸಲ್ಯಾಕ. ಏನ್ ಮಾಡಸಲ್ಯಾಕ? ಮೊದಲ ರಾಜ್ಯಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಆ ರಾಜ್ಯಶಾಸ್ತ್ರದಾಗೆ ಅರ್ಥಶಾಸ್ತ್ರದ ವಿವರಣೆ ಒಳಗೊಂಡಿತ್ತು ಅಲ್ಪ ಸ್ವಲ್ಪ. ಇವ್ರು ಏನ್ ಮಾಡಿದ್ರು ಗೊತ್ತಾ, ಹೌದಾ, ನಿಮಗ್ ರಾಜ್ಯಶಾಸ್ತ್ರ ಒಂದೇ ಬೇಡ, ರಾಜ್ಯಶಾಸ್ತ್ರನೂ ಓದ್ರಿ ಅರ್ಥಶಾಸ್ತ್ರನೂ ಓದ್ರಿ ಅಂತೇಳಿ ಡಿವೈಡ್ ಮಾಡ್ದರಿ. ಹಿಂಗ್ ಮಾಡ್ಬೇಕಾಗಿತ್ತೇನ್ರಿ? ಹಾ, ಏನ್ ಮಾಡ್ಬೇಕು? ಅದರದಾಗೆ ಇರೋದಿತ್ತು. ಹಿಂಗ್ ಮಾಡ್ಬೇಕಾಗಿತ್ತೇನ್ರಿ? ಹೌದಾ, ನೋಡ್ರಿ ಇಲ್ಲಿ ಏನಾಯ್ತು, ರಾಜ್ಯಶಾಸ್ತ್ರದಿಂದ ಯಾವ ಶಾಸ್ತ್ರ ಪ್ರತ್ಯೇಕಗೊಳಿಸಿ, ಹೌದಾ, ಪ್ರತ್ಯೇಕಗೊಳಿಸಿ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತಾರ್ರಿ ಇವ್ರು. ಎಂತ ಶಾಸ್ತ್ರ? ಅರ್ಥಶಾಸ್ತ್ರ. ಸಂಪತ್ತಿನ ವ್ಯಾಖ್ಯಾನ ಯಾಕೆ ನೀಡಿದ್ರು ಅಂದ್ರೆ, ಸಂಪತ್ತಿದ್ರೆ ಏನ್ ಬೇಕಾದ್ರೂ ನಡೀತದ ಅಂತ ಹೇಳ್ತಾರೆ ಇವ್ರು. ಯಾರು? ಆಡಮ್ ಸ್ಮಿತ್. ಹೌದಾ, ಸಂಪತ್ತಿದ್ರೆ ಏನ್ ಬೇಕಾದ್ರೂ ಆಗ್ತದ್ರಿ ಸಂಪತ್ತಿದ್ರೆ ಏನ್ ಬೇಕಾದ್ರು. ಎಸ್ ಸರ್, ಅವ್ರು ಹೇಳತ್ತಾರ್ರಿ, ಆಡಮ್ ಸ್ಮಿತ್ ಅವ್ರ ತಂಗಿ ಹೇಳತ್ತಾರ, ಸಂಪತ್ ಒಂದೇ ಮುಖ್ಯ ಅಂತ ಹೇಳ್ಬಿಟ್ರಿ ಇವ್ರು. ಯಾರು? ಆಡಮ್ ಸ್ಮಿತ್. ರಾಜ್ಯಶಾಸ್ತ್ರದಿಂದ ಅರ್ಥಶಾಸ್ತ್ರ ಸಪರೇಟ್ ಮಾಡಿ ಅಧ್ಯಯನ ಮಾಡಿ ಅರ್ಥಶಾಸ್ತ್ರ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಹೌದಾ, ಸಂಪತ್ತಿದ್ರೆ ಏನ್ ಬೇಕಾದ್ರೂ ನಡೀತದ್ರಿ. ಸಂಪತ್ತಿದ್ರೆ, ರೊಕ್ಕ ಇದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು. ರೊಕ್ಕನೇ ಇಂಪಾರ್ಟೆಂಟ್ ಭೂಮಿ ಮೇಲೆ, ಮತ್ತೇನ್ ಇಂಪಾರ್ಟೆಂಟ್ ರೀ? ಹಾ, ರೊಕ್ಕನೇ ಇಂಪಾರ್ಟೆಂಟ್ ರೀ. ರೊಕ್ಕನೇ ಇಂಪಾರ್ಟೆಂಟ್. ಈ ಕಡೆ ನಿಮ್ಗೆ ಕೇಳ್ತಾ ಇರೋದು, ರೊಕ್ಕನೇ ಇಂಪಾರ್ಟೆಂಟ್. ರೊಕ್ಕ, ಸಂಪತ್ತಿದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು, ರೊಕ್ಕನೇ ಇಂಪಾರ್ಟೆಂಟ್. ಹಿಂದ್ರಿ ನಾವ್ ಹೋಗ್ತಾ ನೋಡ್ರಿ, ರೊಕ್ಕನೇ ಇಂಪಾರ್ಟೆಂಟ್ ರೀ ಮೇಡಮ್ ಅವ್ರೆ, ರೊಕ್ಕನೇ ಇಂಪಾರ್ಟೆಂಟ್. ಈ ಕಡೆ ಎಲ್ಲ ರೊಕ್ಕನೇ ಇಂಪಾರ್ಟೆಂಟ್ ರೀ. ಸಂಪತ್ ಒಂದಿದ್ರು ಸಾಕು, ಏನೂ ಬೇಡ. ಹೌದಾ, ಅರ್ಥಶಾಸ್ತ್ರ ಅಂದ್ರೆ ಏನು? ಮನುಷ್ಯ ಗಳಿಸುವ ಸಂಪತ್ತು ಮತ್ತು ಕಳೆಯುವ ವಿಧಾನವನ್ನೇ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಅಂತೇಳಿ ಆಡಮ್ ಸ್ಮಿತ್ ಹೇಳಿದ್ರಿ. ರೊಕ್ಕನೇ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಯಾರು ಅಂದ್ರೆ ಆಡಮ್ ಸ್ಮಿತ್. ಹಾಗಾದ್ರ ಇವ್ರು ಆಲ್ಫ್ರೆಡ್ ಮಾರ್ಷಲ್ ಬಂದ್ರು. ಯಾವ ಮಾರ್ಷಲ್? ಆಲ್ಫ್ರೆಡ್ ಮಾರ್ಷಲ್ ಅನ್ನೋರು ಬಂದ್ ಹೇಳ್ತಾರ, ಅಲ್ಲಪ್ಪ ನೀ ರೊಕ್ಕನೇ ಇಂಪಾರ್ಟೆಂಟ್ ಅಂತ ಹೇಳತ್ತಿದಿ. ಹೌದಾ, ಯೋಗಕ್ಷೇಮ ಇಂಪಾರ್ಟೆಂಟ್, ರೊಕ್ಕದ ಜೊತೆಗೆ ಹೌದಾ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ಇವ್ರು. ಏನ್ ಇಂಪಾರ್ಟೆಂಟ್? ಆರೋಗ್ಯ. ಈಗ ಅಂಬಾನಿ ಮಗ ಅಂಬಾನಿ ಹತ್ರ ದುನೇದೇ ಅದ, ದುಮ್ಮೆ ಯಾವಾಗ ಸೈತಾನೋ ಗೊತ್ತಿಲ್ಲ. ಹೌದಾ ಇಲ್ರಿ? ಹೌದಾ, ಇಟ್ಟದವ ಸತ್ನಂದ್ರ ಕರಡೋ ಗಂಟಲೆ ನೋಡ್ರ, ಅವನ ವಿವಾಹಕ್ಕೆ ಖರ್ಚಾಗಿದೆ ಎಷ್ಟು ಗೊತ್ತಾ? 7,000 ಕೋಟಿ ಅಂತ. ಹೌದು, 7,000 ಕೋಟಿ ಬೇಕಾಗಿತ್ತು ರೀ. ಎಷ್ಟು ಖರ್ಚು ಮಾಡೋದು ಬೇಕಾಗಿತ್ತು? ಹಾ, ಬೇಕಾಗಿತ್ತೇನ್ರಿ? ಮತ್ತೆ ಎಟ್ರದಾಗ ಮಾಡೋದಿತ್ರಿ? ಹೌದಾ, ಯೋಗಕ್ಷೇಮ ಮುಖ್ಯ. ಕೇಳ್ರಿ ಚಂದ, ಯಾರು ಮಾತಾಡತ್ತೀರಿ? ಹೌದಾ, ಚಂದ ಕೇಳ್ರಿ. ಹೌದಾ, ಯೋಗಕ್ಷೇಮ ಇಂಪಾರ್ಟೆಂಟ್. ರೊಕ್ಕದ ಜೊತೆಗೆ ಯೋಗಕ್ಷೇಮನು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಯಾರು ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅನ್ನೋರು ಹೇಳ್ತಾರೆ. ರೊಕ್ಕ ಒಂದೇ ಇಂಪಾರ್ಟೆಂಟ್ ಅಲ್ಲ, ನೀವೆಲ್ಲ ರೊಕ್ಕ ಒಂದೇ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ಇವರು ಹೇಳಿ ರೊಕ್ಕನೇ ಇಂಪಾರ್ಟೆಂಟ್ ಅಂತ. ಹೌದಾ, ಕ್ಯಾನ್ಸರ್ ಐತ್ರಿ. ಹೌದಾ, ಈಗ ಎಷ್ಟೋ ಜನ ಶ್ರೀಮಂತರು ಕ್ಯಾನ್ಸರ್ ಆದವ್ರು ಸತ್ತಾರಿ, ರೊಕ್ಕ ಅವ ಅವ್ರ ಬಲ್ಲಿ. ಹಾಗ ಔಷಧ ತೊಲಕ್ ಇದ್ದಿರ್ತಾವ್ರಿ, ರೊಕ್ಕದಿಂದ ಜೀವ ಉಳಿಸ್ಲಾಕ್ ಸಾಧ್ಯ ಏನ್ರಿ? ಇಲ್ದೇ ಇರ್ಬೋದಂದ್ರೆ ಹೆಂಗ್ರಿ? ರೊಕ್ಕದಿಂದ ಜೀವ ಉಳ್ಸಕ್ ಸಾಧ್ಯ ಅದೇನ್ರಿ? ಸುಮ್ನೆ ಹೆಂಗಿರ್ತದ? ಸಾಧ್ಯ ಅದ ಅಂದ್ರ ಸಾಯಂಗ್ ಜಡ ಬಂದು 7 ಸಾಯ್ದ ಕ್ಯಾನ್ಸರ್ ಬ್ಯಾಡ ಯಾಕೋ 7 ಸಾಗ್ಯದವ್ರಿ. ಏನ್ ಮಾಡ್ತೀರಿ? ಔಷಧಿನೇ ಇಲ್ಲ, ಔಷಧಿನೇ ಇಲ್ರಿ ಟ್ರಿ, ಔಷಧಿನೇ ಇಲ್ರಿ. ಈಗ ದೊಡ್ಡ ಶ್ರೀಮಂತರಿಗೆಲ್ಲ ಕ್ಯಾನ್ಸರ್ ಆಗಿನೇ ಸತ್ತಾರ.
ಅವ್ರ ಬಲ್ಲಿ ಏನ್ ರೊಕ್ಕ ಇದ್ದಿಲ್ಲ. ಹೌದಾ, ರೊಕ್ಕ ಇದ್ದು ದುನಿಯಾದೇ ರೊಕ್ಕ ಇದ್ದು ಆದ್ರೆ ಸತ್ರಿ. ಯಾವ್ದಾರ ಒಂದಿನ ಸಾಯದ ಇವತ್ತು. ಹೌದಾ, ಬರ್ರಿ ನೋಡ್ ಇವರ ಒಂದು ಪ್ರಮುಖ ಕೃತಿ ಯಾವುದು ಅಂತಂದ್ರ, ಹೌದಾ ಕೃತಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿ ಅಂತ ಏನ್ಪಾರ್ ನೋಡ್ತೀವಿ. ನೀವು ಮನೆಯಲ್ಲಿ ನೀವು ಹೇಳಕ್ ಕುಂತವ್ರ ಏನಿದಿರಲ್ಲ. ಹೌದಾ, ಯಾರ ಕೃತಿ? ಆಲ್ಫ್ರೆಡ್ ಮಾರ್ಷಲ್. ಹೌದಾ, ಯೋಗಕ್ಷೇಮ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ರೊಕ್ಕದ ಜೊತೆ ರೊಕ್ಕ ಇರ್ಲಿ, ರೊಕ್ಕ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಿಲ್ಲ, ಆದ್ರ ರೊಕ್ಕದ ಜೊತೆ ಏನ್ ಇರ್ಬೇಕು? ಉತ್ತಮ ಆರೋಗ್ಯನೂ ಇರಬೇಕು, ಯೋಗಕ್ಷೇಮನು ಇಂಪಾರ್ಟೆಂಟ್ ಅಂತ ಏನ್ಪಾರ್ ಹೇಳ್ತಾರೆ ನೋಡ್ರಿ. ಇವರು ಲಿಯೋನಲ್ ರಾಬಿನ್ಸ್ ಏನಂತ ಹೇಳ್ತಾರ ಅಂದ್ರೆ ಕೊರತೆ ವ್ಯಾಖ್ಯಾನ ಅಂತ ಏನ್ಪಾರ್ ಹೇಳ್ತಾರೆ. ಹೌದಾ ಹೌದಾ, ಕೊರತೆ ವ್ಯಾಖ್ಯಾನ ನೋಡ್ರಿ. ಇವ್ರ ರಚನೆ ಮಾಡಿರ್ತಕ್ಕಂಥ ಕೃತಿ ಯಾವುದು ಅಂತಂದ್ರ ದ ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಆಫ್ ಎಕನಾಮಿ. ಏನಾಗ್ಯದ್ರಿ? ದ ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಆಫ್ ಎಕನಾಮಿ ಅಂತ ಏನ್ಪಾರ್ ನೋಡ್ತೀವಿ. ಏನಾಗ್ಯದ್ರಿ? ಹೌದಾ, ದ ನೇಚರ್ ಅಂಡ್ ಸಿಗ್ನಿಫಿಕೇಶನ್ ಎಕನಾಮಿ ಅಂತಕ್ಕಂಥವ್ರು ಬರ್ದವ್ರು ಯಾರು ಅಂತಂದ್ರ, ಹೌದಾ ಲಿಯೋನಲ್ ರಾಬಿನ್ಸ್ ಅಂತಕ್ಕಂಥ ವ್ಯಕ್ತಿ ಬರೀತಾರೆ. ಯಾವನಲ್ ರಾಬಿನ್ಸ್? ಲಿಯೋನಲ್ ರಾಬಿನ್ಸ್ ಅಂತಕ್ಕಂಥ ವ್ಯಕ್ತಿ ಏನ್ಪಾರ್ ಬರೀತಾರ. ನೆಕ್ಸ್ಟ್ ಇವ್ರ ಗ್ರೋತ್ ಡೆಫಿನಿಷನ್ ಅಂದ್ರೆ ಬೆಳವಣಿಗೆ ವ್ಯಾಖ್ಯಾನ ನೀಡಿದವ್ರು ಯಾರು ಅಂದ್ರೆ JM ಕೇನ್ಸ್ ಅಂತಕ್ಕಂಥ ವ್ಯಕ್ತಿ. ಯಾವ ಕೇನ್ಸ್? ಇವ್ರು ಏನ್ ಹೇಳ್ತಾರಂದ್ರ ಭೂಮಿ ಒಂದು ಸಂಪತ್ತು. ಎಂತ ಸಂಪತ್ತು? ಹೌದಾ, ಭೂಮಿ ಒಂದು ಸಂಪತ್ತು. ಒಂದು ದೇಶ ಅಂದ್ರೆ ಅದು ಒಂದು ಸಂಪತ್ತಿದ್ದಂಗ. ದೇಶದ ಸಂಪತ್ತನ್ನು ಬಳಸಿಕೊಂಡು ದೇಶ ಅಭಿವೃದ್ಧಿ ಮಾಡಬೇಕು. ಏನು ಮಾಡಬೇಕು? ಹೌದಾ, ದೇಶದ ಸಂಪತ್ತನ್ನು ಬಳಸಿಕೊಂಡು ದೇಶ ಅಭಿವೃದ್ಧಿ ಮಾಡಬೇಕು. ಹಾಗಾಗಿ ಇವರು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ ಕಾರಣಕ್ಕಾಗಿ ಹೌದಾ ಬೆಳವಣಿಗೆ ವ್ಯಾಖ್ಯಾನ ಅಂತ ಏನ್ಪಾರ್ ಹೇಳ್ತೀವಿ. ಇವ್ರ ಕೃತಿ ಯಾವ್ದ್ರಿ ಅಂತಂದ್ರ ದ ಜನರಲ್ ಥಿಯರಿ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ. ಹೌದಾ, ದ ಜನರಲ್ ಥಿಯರಿ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ ಅಂತೇಳಿ ಯಾರ ಕೃತಿ ಬರೀತಾರ ಅಂತಂದ್ರ ಇವ್ರು ಬರೀತಾರೆ. ಹೌದಾ, JM ಕೇನ್ಸ್ ಅಂತಕ್ಕಂಥ ವ್ಯಕ್ತಿ. ಪೋಲ್ ಸಾಮ್ವೆಲ್ ಅಂತಕ್ಕಂಥ ವ್ಯಕ್ತಿ ಅರ್ಥಶಾಸ್ತ್ರ ಅನ್ನುವ ಗ್ರಂಥ ಏನ್ಪಾರ್ ಬರೀತಾರೆ. ಪೌಲ ಸಾಮ್ವೆಲ್, ಇದು ಇಬ್ರು ಸೇರಿನೇ ಏನ್ಪಾರ ಈ ಒಂದು ವ್ಯಾಖ್ಯಾನ ಮಂಡನೆ ಮಾಡಿರ್ತಾರೆ. ಸಾಮ್ವೆಲ್ ಅಂತಕ್ಕಂಥ ವ್ಯಕ್ತಿ ಅರ್ಥಶಾಸ್ತ್ರ, ಯಾವ ಶಾಸ್ತ್ರ? ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಕೃತಿ ಏನ್ಪಾರ ರಚನೆ ಮಾಡ್ತಾರೆ. ಹಾಗಾದ್ರೆ ಇವ್ರ ಕೃತಿ ಅಂದ್ರೆ ಯಾವುದು ಅಂದ್ರ ದ ವೆಲ್ತ್ ಆಫ್ ನೇಷನ್. ರಾಷ್ಟ್ರಗಳ ಸಂಪತ್ತು ಅಂತ ಏನ್ಪಾರ್ ನೋಡ್ತೀವಿ. ರಾಷ್ಟ್ರಗಳ ಸಂಪತ್ತು ನೋಡ್ರಿ. ಇವರು ಮುಖ್ಯವಾಗಿ ಅರ್ಥಶಾಸ್ತ್ರಕ್ಕೆ ವ್ಯಾಖ್ಯಾನ ನೀಡಿದವರು ಅಂತ ಏನ್ಪಾರ್ ನೋಡ್ತೀವಿ. ಒಂದು ಸಂಪತ್ತಿನ ವ್ಯಾಖ್ಯಾನ, ಯೋಗಕ್ಷೇಮದ ವ್ಯಾಖ್ಯಾನ, ಕೊರತೆಯ ವ್ಯಾಖ್ಯಾನ, ಬೆಳವಣಿಗೆ ವ್ಯಾಖ್ಯಾನ. ಹೌದಾ, ಸಂಪತ್ತಿನ ವ್ಯಾಖ್ಯಾನ ನೀಡಿದವ್ರು ಯಾರ್ರಿ? ಯೋಗಕ್ಷೇಮದ ವ್ಯಾಖ್ಯಾನ ನೀಡಿದವ್ರು ಯಾರ್ರಿ? ಕೊರತೆ ವ್ಯಾಖ್ಯಾನ ನೀಡಿದವ್ರು ಯಾರ್ರಿ? ಬೆಳವಣಿಗೆ ವ್ಯಾಖ್ಯಾನ ಇನ್ನೊಬ್ರು ಪೌಲ್ ಸಾಮ್ವೆಲ್ ಅಂತ ಏನ್ಪಾರ್ ನೋಡ್ತೀವಿ. ಅಂತ ಸಾಮ್ವೆಲ್ ಎಕನಾಮಿಕ್ಸ್ ಅಂತಕ್ಕಂಥ ಗ್ರಂಥ ಅವ್ರು ರಚನೆ ಮಾಡ್ತಾರ. ದ ಜನರಲ್ ಥಿಯರಿ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ ಅಂತಕ್ಕಂಥದ್ದು ಕೇನ್ಸ್ ಅಂತಕ್ಕಂಥವ್ರು ರಚನೆ ಮಾಡ್ತಾರ ಅಂತ ಏನ್ಪಾರ್ ನೋಡ್ತೀವಿ. ಹಾಗಾದ್ರೆ ಅಡಮ್ ಸ್ಮಿತ್ ಅನ್ನು ನಾವ್ ಏನಂತ ಕರಿತೀವ್ರಿ? ಅರ್ಥಶಾಸ್ತ್ರದ ಪಿತಾಮಹ. ಎಂತ ಪಿತಾಮಹ ರೀ? ಟೆಕ್ ಡಲ್ಲ ಕುಂತ ಏನ್ ಯುದ್ಧ, ಇರಾನ್ ಮೇಲೆ ಯುದ್ಧ ಆಲತ್ತದ, ಕಲಬುರ್ಗಿ ಮೇಲೆ ಹೋಗ್ತದ. ಹೌದಾ ನೋಡ್ರಿ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಏನ್ಪಾರ್ ಹೇಳ್ತೀವಿ. ಇವರು ರಚನೆ ಮಾಡಿರ್ತಕ್ಕಂಥ ಒಂದು ಗ್ರಂಥ ಏನದ ಅಲ್ಲ, ಹೌದಾ ಇವರು ರಚನೆ ಮಾಡಿರ್ತಕ್ಕಂಥ ಗ್ರಂಥ ದ ವೆಲ್ತ್ ಆಫ್ ನೇಷನ್. ಯಾವ ನೇಷನ್? ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಒಂದು ಗ್ರಂಥಕ್ಕೆ
ನಾವೇನಂತ ಕರಿತೀವಿ ಅಂತಂದ್ರ ವೆಲ್ತ್ ಆಫ್ ನೇಷನ್ ಅಂತಕ್ಕಂಥ ಗ್ರಂಥಕ್ಕೆ ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತೀವಿ. ಯಾವ ಶಾಸ್ತ್ರದ ಬೈಬಲ್? ಅರ್ಥಶಾಸ್ತ್ರದ ಬೈಬಲ್ ಅಂತ ಏನ್ಪರ ಕರೆಯೋದು ಕಂಡು ಬರ್ತದೆ. ಇವು ಮುಖ್ಯವಾಗಿ ವ್ಯಾಖ್ಯಾನ ನೀಡಿದವರು ಅಂತ ಏನ್ಪರ್ ಹುಡ್ತೀವಿ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಡಮ್ ಸ್ಮಿತ್. ಯಾವ ಸ್ಮಿತ್? ಕ್ಲಿಯರ್? ಎಲ್ಲರೂ ವ್ಯಾಖ್ಯಾನಗಳು ಕ್ಲಿಯರ್ ಆಯ್ತಾ? ಹಾಗಾದ್ರ ಇಲ್ಲಿ ನೋಡ್ರಿ, ನಮ್ಮ ಭಾರತ ದೇಶದ ಅರ್ಥಶಾಸ್ತ್ರಜ್ಞ ಯಾರು ಅಂದ್ರೆ ಚಾಣಕ್ಯ. ಭಾರತದ ಅರ್ಥಶಾಸ್ತ್ರಜ್ಞ ಎಂತಜ್ಞ ಯಾರ್ರಿ ಇವರು? ಹೌದಾ, ಚಾಣಕ್ಯ ಅಂತ ಏನ್ಪರ್ ನೋಡ್ತೀವಿ. ಚಾಣಕ್ಯ ಆರಂಭದಲ್ಲಿ ಎಲ್ಲಿದ್ದ ಅಂತಂದ್ರ ನಂದ ಸಾಮ್ರಾಜ್ಯದಲ್ಲಿದ್ರಿ. ಯಾವ ಸಾಮ್ರಾಜ್ಯ? ನಂದ ಸಾಮ್ರಾಜ್ಯದಲ್ಲಿದ್ದ. ನಂದ ಸಾಮ್ರಾಜ್ಯದ ಕಡೆ ಅರಸ ಯಾವಿದ್ದಂದ್ರ ಧನನಂದ ಅಂತ ಏನ್ಪರ್ ನೋಡ್ತೀವಿ. ಎಂತ ನಂದ? ಧನನಂದ ಅಂತ ಏನ್ಪರ್ ನೋಡ್ತೀವಿ. ಈ ಧನನಂದ ಯಾವಾಗ್ಲೂ ಕುಡ್ದು ಏನ್ಪರ್ ಸಿಂಹಾಸನ ಮೇಲೆ ಕೂಡ್ತಕ್ಕಂಥ ವ್ಯಕ್ತಿ. ನಿಷೇಧಾಗಿರ್ತಿದ್ರಿ ಇವ. ಹೆಂಗಿರ್ತಾ ಇದ್ದ? ಎನಿ ಟೈಮ್ ನಿಷೇಧಾಗ ಏನ್ಪರ್ ಕೂಡ್ತಕ್ಕಂಥ ವ್ಯಕ್ತಿ. ಕುಡ್ದು ಕಣ್ಣಿಗಿಣ್ಣ ಎಲ್ಲ ಕೆಂಪ್ ಮಾಡ್ಕೊಂಡು ಏನ್ಪರ್ ಕುಂತ್ ಬಿಡಕ್ಕಂತ ವ್ಯಕ್ತಿಯಾಗಿದ್ದ. ಹೌದಾ, ಬೇರೆ ವೈರಿಗಳು ಏನ್ಪರ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುತ್ತಿರು. ಈತ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞನಾಗಿದ್ದ, ರಾಜಶಾಸ್ತ್ರಜ್ಞನಾಗಿದ್ದ. ಹೌದಾ, ಮತ್ತು ಸಾಮ್ರಾಜ್ಯವನ್ನು ಹೆಂಗ್ ನಿರ್ವಹಣೆ ಮಾಡ್ಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಅಷ್ಟಾಂಗ ಮಾರ್ಗಗಳು ಕೂಡ ಯಾರು ರಚನೆ ಮಾಡಿದ್ರು ಅಂದ್ರ ಈ ಚಾಣಕ್ಯ ಏನ್ಪರ್ ರಚನೆ ಮಾಡಿದ್ದ. ಹೌದಾ, ಧನನಂದನಿಗೆ ಹೇಳಕ್ ಬರ್ತಾನ. ಏನಂತ ಹೇಳಕ್ ಬರ್ತಾನ? ನೀ ಹಿಂಗೆಲ್ಲಾ ಕುಡ್ದು ಕುಂಡ್ರಲಕ್ ಹೋಗ್ಬೇಡಪ್ಪ. ಹೆಂಗ್ ಕುಂಡ್ರಲಕ್ ಹೋಗ್ಬೇಡ? ಕುಡ್ದು ಕುಂಡ್ರಲಕ್ ಹೋಗ್ಬೇಡಪ್ಪ. ಸಾಮ್ರಾಜ್ಯ ಉಳಿಯಲ್ಲ ಕುಡ್ದು ಕುಂತಂದ್ರ. ಏನ್ ಮಾಡಿದ್ರ? ಕುಡ್ದು ಕುಂತಂದ್ರ ಸಾಮ್ರಾಜ್ಯ ಉಳಿಯಲ್ಲ. ಕೇಳ ಹೊಂಟದ್ರಿ ಹಿಂದ. ಹೌದಾ, ಸಾಮ್ರಾಜ್ಯ ಉಳಿಯೋದಿಲ್ಲ, ಕುಡ್ದು ಕುಂಡ್ರಲಕ್ ಹೋಗ್ಬೇಡಪ್ಪ ಅಂದ ತಕ್ಷಣ ಧನನಂದ್ ಏನ್ ಮಾಡ್ದ ಅಂದ್ರ ತುಂಬು ಸಭೆ ಒಳಗ ಚಾಣಕ್ಯರನ್ನು ಒದ್ದು ಬಿಡ್ತಾನ. ಹೌದಾ, ಚಾಣಕ್ಯರನ್ನು ಏನ್ಪರ್ ಎದ್ಯಾಗ ಒದ್ದು ಬಿಟ್ಟ. ಎದ್ಯಾಗ ಒದ್ದ ತಕ್ಷಣ ಇವ್ರು ಬಿದ್ದು ಬಿಡ್ತಾರ. ಬಿದ್ದಾಗ ಇವ್ರಿಗೆ ಒಂದು ಜಡಿ ಇದ ನೋಡ್ರಿ ಇಲ್ಲಿ. ಹೌದಾ, ಆ ಜಡಿ ಏನ್ಪರ್ ಉಚ್ಚಿ ಬಿಡ್ತ್ರಿ. ಹೌದಾ, ಎಂತ ಜಡಿ ಅದು? ಮಿಡಿ ಜಡಿ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಆ ಜಡಿ ಏನ್ಪರ್ ಉಚ್ಚಿ ಬಿಡ್ತು. ಹೌದಾ, ಅವಾಗ ಒಂದು ಶಪಥ ಮಾಡ್ತಾರ ಚಾಣಕ್ಯ. ಏನ್ ಶಪಥ ಮಾಡಿದ್ರು ಅಂದ್ರ ನಂದ ಸಾಮ್ರಾಜ್ಯ ನಿರಂಶ ಮಾಡುವವರೆಗೂ ನನ್ನ ಮಿಡಿ ಜಡಿ ಕಟ್ಟುವುದಿಲ್ಲ. ಯಾವ ಜಡಿ? ಹೌದಾ, ನಂದ ಸಾಮ್ರಾಜ್ಯ ನಿರ್ವಹಣೆ ಮಾಡುವವರೆಗೂ ನನ್ನ ಮಿಡಿ ಜಡಿ ಕಟ್ಟುವುದಿಲ್ಲ ಅಂತೇಳಿ ಹೇಳಿ ಏನ್ ಮಾಡಿದ್ರು ಅಂದ್ರೆ ಪಾಟಲಿಪುತ್ರದಿಂದ ತಕ್ಷಶಿಲಕ್ಕೆ ಹೋಗುವ ಸಂದರ್ಭದಲ್ಲಿ ತಕ್ಷಶಿಲಾ ಅರಣ್ಯದಲ್ಲಿ ಯಾರು ಸಿಕ್ರು ಅಂದ್ರ ಚಂದ್ರಗುಪ್ತ ಮೌರ್ಯ ಅನ್ಪರ್ ಸಿಕ್ಬಿಡ್ತ. ಚಂದ್ರಗುಪ್ತ ಅಂತಕ್ಕಂಥ ಒಂದು ಹುಡುಗನಿಗೆ ಅನ್ಪರ್ ಕರ್ಕೊಂಡು ಅವನಿಗೆ ಎಲ್ಲಾ ಯುದ್ಧ ನೀತಿಯನ್ನು ಕಲಿಸಿ ನಂದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಂದ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿಗೊಳಿಸಿ ಅಲ್ಲೇ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ ಯಾರಾಗ್ತಾರಂದ್ರ ಹೌದಾ, ಚಾಣಕ್ಯ, ಕೌಟಿಲ್ಯ, ದ್ರಾವಿಡಾಚಾರ್ಯ, ವಿಷ್ಣುಗುಪ್ತ ಅಂತ ಕರಿತೀವಿ ನಾವು ಇವ್ರನ್ನ. ಯಾವ ಆಚಾರ್ಯ? ನೋಡ್ರಿ, ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ. ಎಂತ ಗುಪ್ತ? ವಿಷ್ಣುಗುಪ್ತ. ದ್ರಾವಿಡಾಚಾರ್ಯ. ಹೌದು, ದ್ರಾವಿಡಾಚಾರ್ಯ. ಪೂರ್ವದ ಮೆಕ್ಯಾವೆಲ್ಲಿ. ಭಾರತದ ಮೆಕ್ಯಾವೆಲ್ಲಿ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂತಂದ್ರೆ ಚಾಣಕ್ಯರನ್ನು ಕರಿತೀವಿ. ಯಾರನ್ನು? ಚಾಣಕ್ಯರನ್ನು ಕರಿತೀವಿ. ನೋಡ್ರಿ, ಓಸ ಹೆಸರು ಒಬ್ಬರದೇ ರೀ. ಯಾರ್ದು? ಹೌದಾ, ಚಾಣಕ್ಯ ಅಥವಾ ಕೌಟಿಲ್ಯರ್ದು ಅಂತ ಏನ್ಪರ್ ನೋಡ್ತೀವಿ. ಹಾಗಾದ್ರೆ ಇವ್ರು ಬರ್ದಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ, ಹೌದಾ, ಅರ್ಥಶಾಸ್ತ್ರ ಯಾವ ಭಾಷೆಯಲ್ಲಿ ಇತ್ರಿ ಅಂತ ನೋಡ್ತಾ ಹೋದ್ರೆ ಸಂಸ್ಕೃತ ಭಾಷೆಯಲ್ಲಿ ಇತ್ರಿ. ಎಂತ ಕೃತ? ಹೌದಾ, ಸಂಸ್ಕೃತ ಭಾಷೆಯಲ್ಲಿತ್ತು. ಹೌದಾ, ಈ ಒಂದು ಚಾಣಕ್ಯರ ಅರ್ಥಶಾಸ್ತ್ರ ಸಂಶೋಧನೆ ಮಾಡಿದವ್ರು ಯಾರು ಅಂತ ಕೇಳ್ತಾರ. ಹೌದಾ, ಶ್ಯಾಮಾಶಾಸ್ತ್ರಿ ಅನ್ನೋರು ಎನ್ಪರ್ ಸಂಶೋಧನೆ ಮಾಡ್ತಾರೆ. ಎಷ್ಟರದಾಗ? 1902ರಲ್ಲಿ. 2, 5 ರೀ?
ಹೌದಾ 1905ರಲ್ಲಿ ಶ್ಯಾಮಾಶಾಸ್ತ್ರಿ ಅನ್ನೋರು ಹೌದಾ ಸಂಶೋಧನೆ ಮಾಡ್ತಾರ. 1909ರಲ್ಲಿ ಏನ್ ಮಾಡಿದ್ರು ಅಂದ್ರ ಚಾಣಕ್ಯರ ಅಥವಾ ಕೌಟಿಲ್ಯರ ಅರ್ಥಶಾಸ್ತ್ರ ಇಂಗ್ಲಿಷ್ ಭಾಷೆ, ಯಾವ ಭಾಷೆ? ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ನೆನಪರಿಟ್ಟರು. ಯಾವ ಗ್ರಂಥಾಲಯ? ಹೌದಾ ಓರಿಯೆಂಟಲ್ ಅಂತಕ್ಕಂಥ ಗ್ರಂಥಾಲಯ. ಹೌದಾ ಗ್ರಂಥಾಲಯದಲ್ಲಿ ಈಗನು ಕೂಡ ನೋಡ್ಬೋದು. ಹೌದಾ ಚಾಣಕ್ಯರು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ನೀವು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ನೋಡ್ಬಹುದು. ನೋಡ್ರಿ, ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ, ದ್ರಾವಿಡಾಚಾರ್ಯ, ಪೂರ್ವದ ಮೆಕ್ಯಾವೆಲ್ಲಿ, ಭಾರತದ ಮೆಕ್ಯಾವೆಲ್ಲಿ ಇವರು ರಚಿಸಿರ್ತಕ್ಕಂಥ ಅರ್ಥಶಾಸ್ತ್ರ ಯಾವ ಭಾಷೆಯಲ್ಲಿ ಇತ್ತು ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿತ್ತು ಅಂತ ನೆನಪರ್ತೀವಿ. ಯಾವ ಭಾಷೆ ರೀ? ಸಂಸ್ಕೃತ ಭಾಷೆಯಲ್ಲಿತ್ತು. ಹೌದಾ 1905ರಲ್ಲಿ ಶ್ಯಾಮಾಶಾಸ್ತ್ರಿ ಅನ್ನೋರು ಕೌಟಿಲ್ಯರ ಅರ್ಥಶಾಸ್ತ್ರವನ್ನು ಪತ್ತೆ ಹಚ್ಚಿ ಅದು 1909 ತನಕ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಸಂಗ್ರಹಿಸಿಟ್ಟವ್ರು ಯಾರು ಅಂದ್ರೆ ಶ್ಯಾಮಾಶಾಸ್ತ್ರಿ. ಯಾವ ಶಾಸ್ತ್ರಿ ರೀ? ಹೌದಾ ಶ್ಯಾಮಾಶಾಸ್ತ್ರಿ ಅವರು ಇಟ್ಟು ಬಿಡ್ತಾರ. ಹೌದಾ ನೆಕ್ಸ್ಟ್ ನೋಡೋದಾದ್ರ ಹೌದಾ ಆರ್ಥಿಕ ಚಟುವಟಿಕೆಗಳು ಅಂತ ಹೊರಡ್ತೀವಿ. ಅಂತ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು ಎಕನಾಮಿಕ್ಸ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಏನ್ರಿ ಆರ್ಥಿಕ ಚಟುವಟಿಕೆಯಲ್ಲಿ ಏನೇನದಾವ? ಒಂದು ಉತ್ಪಾದನೆ. ಉತ್ಪಾದನೆ ಅಂದ್ರೆ ಏನು? ಇನ್ನೊಂದು ಅನುಭೋಗ. ಯಾವ ಭೋಗ? ಅನುಭೋಗ. ಇನ್ನೊಂದು ವಿನಿಮಯ. ಹೌದಾ ವಿನಿಮಯ. ಇನ್ನೊಂದು ಹಂಚಿಕೆ. ಹೌದಾ ಹಂಚಿಕೆ. ಆರ್ಥಿಕ ಚಟುವಟಿಕೆಗಳು ಅಂತ ನೋಡ್ತೀವಿ ನಾವು. ಅರ್ಥಶಾಸ್ತ್ರಕ್ಕೆ ಕೊಡುಗೆ ನೀಡಿದವ್ರು ಯಾರ್ಯಾರು ಅಂತ ನೋಡಿದ್ವಿ. ಹೌದಾ ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಸೆಲ್ಲ, ಲಿಯೋನಲ್ ರಾಬಿನ್ಸ್, KM ಜೇಮ್ಸ್, ಹೌದಾ ಕೇನ್ಸ್ ಮತ್ತು ಸಾಮುವೆಲ್ ಅಂತಕ್ಕಂಥ ವ್ಯಕ್ತಿಯನ್ನು ನೋಡಿದ್ವಾ? ಹೌದಾ ಸಾಲದಕ್ಕೆ ನಮ್ಮ ದೇಶದ ಅರ್ಥಶಾಸ್ತ್ರಜ್ಞರನ್ನು ನೋಡಿದ್ವಿ. ಯಾರನ್ನ? ಚಾಣಕ್ಯರನ್ನು. ಯಾರನ್ನು? ಹೌದಾ ಚಾಣಕ್ಯರನ್ನು ನೋಡಿದ್ವಿ. ಹಾಗಾದ್ರೆ ಆರ್ಥಿಕ ಚಟುವಟಿಕೆಗಳು ಅಥವಾ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಅಂತ ಹೊರಡ್ತೀವಿ. ಉತ್ಪಾದನೆ ಅಂದ್ರೆ ಏನು? ಪ್ರೊಡಕ್ಷನ್. ಹೌದಾ ಪ್ರೊಡಕ್ಷನ್. ಅನುಭೋಗ ಕನ್ಸೂಮ್ಷನ್ ಅಂತ ಹೊರಡ್ತೀವಿ. ವಿನಿಮಯ ಎಕ್ಸ್ಚೇಂಜ್. ಹಂಚಿಕೆ ಡಿಸ್ಟ್ರಿಬ್ಯೂಷನ್. ಹೌದಾ ಹಾಗಾದ್ರೆ ಉತ್ಪಾದನೆ ಅಂದ್ರೆ ಏನು? ಹೌದಾ ಇಲ್ಲಿ ನೋಡ್ರಿ, ಇಲ್ಲಿ ಉತ್ಪಾದನೆದೇ ಚಿತ್ರಣ ಹಾಕಿದ್ದೀನಿ. ಹೌದಾ ಉತ್ಪಾದನೆ ಅಂದ್ರೆ ಏನು? ಭೂಮಿ ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತೀವಿ. ಹೌದಾ ನಾವು 3 ವಲಯಗಳು ನೋಡ್ತೀವ್ರಿ ಅರ್ಥಶಾಸ್ತ್ರದಲ್ಲಿ. ಮುಖ್ಯವಾಗಿ ನೋಡೋದು 3 ವಲಯ. ಹೌದಾ ಒಂದು ಕೃಷಿ ವಲಯದಿಂದ ಭತ್ತ ಬೆಳೆದ್ವಿ, ಜೋಳ ಬೆಳೆದ್ವಿ, ಸಜ್ಜಿ ಬೆಳೆದ್ವಿ, ಹೌದಾ ಗೋಧಿ ಬೆಳೆದ್ವಿ, ರಾಗಿ ಬೆಳೆದ್ವಿ, ಹೌದಾ ಹತ್ತಿ ಬೆಳೆದ್ವಿ, ಕಬ್ಬು ಬೆಳೆದ್ವಿ. ಇವೆಲ್ಲವೂ ಕೂಡ ಉತ್ಪಾದನೆ ಅಂತಾನೆ ಹೇಳ್ತೀವಿ. ಹೌದಾ ಇನ್ನು 2ನೇ ವಲಯ ಕೈಗಾರಿಕೆ ವಲಯ ಅಂತ ಹೇಳ್ತೀವಿ ಅಥವಾ ದ್ವಿತೀಯ ವಲಯ ಅಂತ ಹೇಳ್ತೀವಿ. ಕೈಗಾರಿಕೆ ವಲಯದಲ್ಲಿ ನಾವು ಏನೇನೆಲ್ಲ ರೆಡಿ ಮಾಡ್ತೇವೆ ಅದು ಕೂಡ ಉತ್ಪಾದನೆನೇ. ಹೌದಾ ಒಂದು ಬೈಕ್ ರೆಡಿ ಮಾಡಿದ್ವಿ, ಒಂದು ಕಾರ್ ರೆಡಿ ಮಾಡಿದ್ವಿ, ಒಂದು ಸೀರೆ ಸಿದ್ಧಪಡಿಸಿದ್ರಿ. ಹೌದಾ ಇದು ಎಲ್ಲ ಏನು ಅಂತಂದ್ರ ಉತ್ಪಾದನೆ. ಇನ್ನ ಸೇವಾ ವಲಯ ಅಂತ ಹೊರಡ್ತೀವಿ. ಯಾವ ವಲಯ? ಸೇವಾ ವಲಯ. ಈ 3 ವಲಯದಿಂದ ಏನೆಲ್ಲ ಉತ್ಪಾದನೆ ಮಾಡ್ತೀವಲ್ಲ, ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಅಂತ ಹೇಳ್ತೀವಿ. ಯಾವ ಉತ್ಪಾದನೆ? ಹೌದಾ ಸರಕು ಸೇವೆಗಳನ್ನು ಉತ್ಪಾದನೆ. ಉತ್ಪಾದನೆ ಅಂದ್ರೆ ಏನು?
ಹೌದಾ? ಯಾವ್ದಾದ್ರು 3 ವಲಯದ ಮೂಲದಿಂದ ನಾವೇನೇನೆಲ್ಲ ಉತ್ಪಾದನೆ ಮಾಡ್ತೀವೋ ಅದನ್ನ ಏನಂತ ಹೇಳ್ತೀವಿ? ಉತ್ಪಾದನೆ ಅಂತ ಹೇಳ್ತೀವಿ. ಹೌದಾ? ಹೊಲ್ದಾಗ ಏನ್ ಉತ್ಪಾದನೆ ಮಾಡ್ತೀರಿ ನೀವು? ಭತ್ತ, ಜೋಳ, ತೊಗರಿ ಏನ್ ಹಾಕಿರಿ ಹೊಲ್ದಾಗ? ಹಾ, ಕಾಫಿ ಹಾಕಿರಿ, ಕಬ್ಬ್ ಹಾಕಿರಿ. ನೋಡ್ರಿ ಮೇಡಮ್ ಅವ್ರ ಕಬ್ಬ್ ಹಾಕ್ಯಾರಂತ. ಏನ್ ಹಾಕಿದಪ್ಪಿ ಮಂತೇಶ್ ಹೊಲ್ದಾಗ? ಹಾ, ಏನ್ ಹಾಕಿರಿ ಹೊಲ್ದಾಗ? ಗೋಧಿ. ಏನ್ ಹಾಕಿರಿ ಹೊಲ್ದಾಗ? ಕಬ್ಬ್ ಹಾಕಿರಿ. ನೋಡ್ರಿ ಇವ್ರು ಕಬ್ಬ್ ಹಾಕೋರು ಉದ್ದು ಬೆಳೆದವ್ರ ಹೊಲ್ದಾಗ. ಹೌದಾ? ನೋಡ್ರಿ ಇವೆಲ್ಲ ಹಾ, ನೋಡ್ರಿ ಗೋಧಿ, ರಾಗಿ, ಹತ್ತಿ, ಕಬ್ಬು, ದ್ವಿತೀಯ ವಲಯದಿಂದ ಬೈಕ, ಕಾರ, ಸೇವಾ ವಲಯದಿಂದ ಏನೇನೆಲ್ಲ ಉತ್ಪಾದನೆ ಮಾಡ್ತೀರಿ ಇದು ಎಲ್ಲವೂ ಕೂಡ ಉತ್ಪಾದನೆ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಆಗತ್ತದ? ಹೌದಾ? ಉತ್ಪಾದನೆ ಅಂದ್ರೆ ವಿವಿಧ ಮೂಲದಿಂದ ನಾವು ಏನೇನೆಲ್ಲ ಸರಕು ಸೇವೆಗಳು ಉತ್ಪಾದನೆ ಮಾಡ್ತೀವೋ ಅದನ್ನ ನಾವು ಉತ್ಪಾದನೆ ಅಂತ ಹೇಳ್ತೀವಿ. ಹೌದಾ? ಮುಖ್ಯವಾಗಿ ಹೆಚ್ಚಾಗಿ ನಾವು ಉತ್ಪಾದನೆ ಮಾಡೋದು ಎಲ್ಲಿಂದ? ಕೃಷಿ ಮತ್ತು ಕೈಗಾರಿಕೆ ವಲಯದಿಂದನೇ ಹೆಚ್ಚಾಗಿ ಉತ್ಪಾದನೆ ಮಾಡ್ತೀವಿ. ಹಾಗಾದ್ರ ಅನುಭೋಗ ಅಂದ್ರೆ ಏನು? ಹೌದಾ? ಅನುಭೋಗ ಅಂದ್ರೆ ಏನು? ಅನುಭೋಗ ಸ್ಥಾನದಲ್ಲಿ ಯಾರು ಇರ್ತಾರಂದ್ರೆ ಗ್ರಾಹಕರು. ಹೌದಾ? ಗ್ರಾಹಕರು. ಇವ್ರು ಮೇಡಮ್ ಅವ್ರು ಇರ್ತಾರಂತ ನೋಡ್ರಿ. ಹೌದಾ? ಅನುಭೋಗದ ಸ್ಥಾನದಲ್ಲಿ ಯಾರು ಇರ್ತಾರಂದ್ರೆ ಇವ್ರು ಇರ್ತಾರ್ರಿ. ಯಾರು? ಹೌದಾ? ಗ್ರಾಹಕರು. ಹೌದಾ? ಗ್ರಾಹಕರು ಅಂದ್ರೆ ನಮ್ಮ ದೇಶದಲ್ಲಿ 146 ಕೋಟಿ ಜನಸಂಖ್ಯೆ ಏನದ ಅಲ್ಲ, ಅವ್ರೆಲ್ಲರೂ ಬಂದ್ರಿ. ಹೌದಾ? ಮುಖ್ಯವಾಗಿ ಅನುಭೋಗ ಅಂದ್ರೆ ಏನು? ಸರಕು ಸೇವೆಗಳೇನದಾವಲ್ಲ, ಹೌದಾ, ಸರಕು ಸೇವೆಗಳೇನದಾವಲ್ಲ ಅವುಗಳನ್ನು ಪಡೆದು ಅನುಭೋಗಿಸೋದೇ ನಾವು ಅನುಭೋಗ ಅಂತ ಹೇಳ್ತೀವಿ. ಏನ್ರಿ ಸರಕು ಸೇವೆಗಳು? ಫಾರ್ ಎಕ್ಸಾಂಪಲ್, ಹೌದಾ, ಈಗ ಹೆಣ್ಮಕ್ಳದು ಫಸ್ಟ್ ಪರ್ ತಗೊಂಡ್ರ, ಯಾವ್ದೋ ಒಂದು ಅಂಗಡಿಗೆ ಹೋಗಿ ಒಂದು ಸೀರೆ ತಗೊಂಬಂದ್ರಿ. ಹೌದಾ? ಸಾರಿ ತಗೊಂಬಂದ್ರಿ. ಹೌದು, ಒಂದ್ ಯಾವ್ದೋ ರೇಷ್ಮಿ ಸಾರಿ ಪರ್ ತಗೊಂಬಂದಿರ್ತೀರಿ. ಯಾಕ ಧಾರವಾಹಿದು ಹತ್ತಿರದಾಗ, ಹೌದಾ, ರಚಿತಾರಾಮ್ ಬಂದು ತೋರ್ಸಿರ್ತಾಳ್ರಿ. ಹಾ, ಹೌದಾ, ರಚಿತಾರಾಮ್ ಬಂದ್ ಪರ್ ಸೀರೆ ಉಟ್ಕೊಂಡು ತೋರ್ಸಿರ್ತಾಳ. ನೀವು ಬರ್ರಿ ಮಹಾಲಕ್ಷ್ಮಿ, ಯಾವ್ದು ಲಕ್ಷ್ಮಿ ದುಕಾನ್? ಹಾ, ಮಾಂಗಲ್ಯಕ್ ಬರ್ರಿ. ಹೌದಾ? ಸಾರಿ ಹಾಕೋರಿ, ನನ್ನಂಗೆ ಕಾಣ್ರಿ ಅಂತೆ. ಯಾರಂಗ? ರಚಿತಾರಾಮ್ ತರ ಕಾಣ್ಬೇಕು. ನೀವು ಬಾಯಿ ತರದ ಪರ್ ಧಾರವಾಹಿ ನೋಡ್ತಾ ಇರ್ತೀರಿ. ಹೌದಾ? ಸೀದಾ ಮುಂಜಾನೆ ಹೇಳೋದು ನಡೆಯದ್ರಿ ಯಾಕಡೆ ಮಾಂಗಲ್ಯ ಕಡಿ. ಹೌದಾ? ಹೋಗ್ ಒಂದ್ ಸೀರೆ ತಗೊಂಬಂದ್ರಿ. ಎಷ್ಟ್ರ ತಂದಿರಿ ಸೀರೆ? ಎಷ್ಟ್ರದ್ರಿ? 2005. 5,000 ರೂಪಾಯಿ ಸೀರೆ ತಂದಿರಿ ಎಲ್ಲರೂ ಮಾಂಗಲ್ಯಕ್ಕೆ ಹೋಗಿ ಸಾರಿ. ಹೌದಾ? ತಂದಿರಿ? ಇರ್ಲಿ ಇಲ್ತು. ಹೌದಾ? ಈಗ ಸಾರಿ ತಂದ್ರಿ, ಕೇಳ್ರಿ ಚಂದ. ಸಾರಿ ತಂದಾದ ಬಳಕ ಅನುಭೋಗಿ ಏನ್ ಮಾಡ್ತಾನ? ಗ್ರಾಹಕ ಅದನ್ನ ಹಾಕೋತಾನ. ಹಾಕೊಂಡ್ ಆದ ಬಳಕ ಅವನಿಗೆ ಏನ್ ಅನುಭೋಗ ಆಗ್ತದಲ್ಲ ಅದನ್ನೇ ಅನುಭೋಗಿ ಅಂತ ಹೇಳ್ತೀವಿ. ಹೌದಾ? ಅದನ್ನೇ ಅನುಭೋಗಿ. ಈಗ ಹೊಸ ಡ್ರೆಸ್ ಹಾಕೊಂಡ್ ಬಳಕ ನೀವು 4 ಜನಕ್ಕೆ ಕೇಳ್ತೀರಿ, ಹೆಂಗ್ ಕಾಣತಿದನ, ಹೆಂಗ್ ಕಾಣತಿದಂತೆ. ಕೇಳ್ತೀರಾ ಕೇಳಲ್ರಿ? ಕೇಳ್ತೀರಾ ಕೇಳಲ್ರಿ? ಹೊಸ ಡ್ರೆಸ್ ಹಾಕೊಂಡಾಗ ಕೇಳ್ತೀರಿ? ಕೇಳಲ್ಲ. ಕೇಳ್ತೀರೇನ್ರಿ? ಕೇಳಲ್ಲ. ಕೇಳ್ತೀರೇನ್ರಿ? ಈ ಕಡೆ ಹುಡುಗರು ಹೊಸ ಡ್ರೆಸ್ ಹಾಕೊಂಡಾಗ ಕೇಳ್ತೀರಿ? ನಿಮ್ಗೆ ಗೊತ್ತದ ನಾವು ಚಂದ ಇಲ್ಲ ಅಂತೇಳಿ. ಹೌದಾ? ಚಂದ ಇಲ್ಲ ಅಂತೇಳಿ ಅನ್ಕೊಂಡ್ ಬಳಕ ಏನ್ ಕೇಳತ್ತರಿ ಮತ್ತ? ಹೆಣ್ಮಕ್ಳಿಗೆ ಕೇಳಿದ್ರಿ ನಾನು ಫಸ್ಟ್, ಎಲ್ಲರೂ ಕೇಳ್ತಾ ಅಂತ ಹೇಳ್ತಾರೆ. ಎಂತ ದೊಡ್ಡ ಜೋಕ್ರಿ ಇದು. ಹೌದಾ? ಇಂಥ ದೊಡ್ಡ ಕಾಮಿಡಿ, ಇಷ್ಟು ದೊಡ್ಡ ಕಾಮಿಡಿ ಮಾಡ್ಬೇಕೇನ್ರಿ? ಮಾಡ್ಬೇಕೇನು? ಹೌದು, ಅವಾಗ ಮಾಡ್ಬೇಕ್ರಿ. ಇಂಥ ದೊಡ್ಡ ಸುಳ್ಳು ಹೇಳ್ಬೇಕು ಅವಾಗ ಏನ್ರಿ? ಕೇಳಿಸಿಲ್ಲ ಅಂತ ಇನ್ನೊಂದ್ಸಲ ಹೇಳ್ರಿ ಮೇಡಮ್ ಅವ್ರಿಗೆ. ನಿಂತು ಇಲ್ಲ, ಇವ್ರು ಹೇಳತ್ತಾರ ಮೇಡಮ್, ಇವ್ರು ಉಳ್ದವ್ರು ಯಾರು ಹೇಳಿಲ್ಲ, ಇವ್ರು ಮೇಡಮ್ ಅವ್ರು ಹೇಳತ್ತಾರ. ನಾವೇನ್ ಕೇಳಲ್ರಿ, ನಾವು ಚಂದೇ ಇದ್ದೇವು, ದುನಿಯಾದೇ ಚಂದ ಇದ್ದೇವು, ನಮಗ್ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳತ್ತಾರ. ಏಟ್ ದೊಡ್ಡ ಸುಳ್ಳಿದು. ಹೌದಾ ಇಲ್ಲ? ಹುಡುಗಿಯರಿಂದ ಅಡ್ಡಾಡ್ತಾರ ನಿಮ್ಗೆ ಹೆಂಗ್ ಗೊತ್ತಾ ಅಂತ ಕೇಳ್ತಾರ ನೋಡ್ಕೊ.
ಕ್ಲಾಸ ಕೋಚಿಂಗ ಕಂಪ್ಯೂಟರ್ ಎಲ್ಲ ಬಿಟ್ಟೇನ್ ಜೂಮ್ ಹಾಕೋತೀರ ಹೆಂಗೆ? ಅದೇ ಯಾರು ಪಬ್ಲಿಕ್ ಗಾರ್ಡನ್ ಕುಂತಾರ, ಯಾರು ಅಪ್ಪನ ಗಾರ್ಡನ್ ಕುಂತಾರ. ಅದ ಓದೋದ್ ಕಡೆ ಗಮನ ಕೊಡ್ರಿ ಮೇಡಮ್, ದೊಡ್ಡ ವ್ಯಕ್ತಿ ಆಗ್ತೀರಿ. ಬರೀ ಕಡೆ ಅಂದ್ರೆ ನಾನ್ ನಿಮ್ಗೆ ಏನ್ ಹೇಳ್ದ, ಒಂದು ಫೀಲ್ ಕ್ರಿಯೇಟ್ ಆಗ್ತದಾಗಲ್ಲ. ಹೊಸ ಅರ್ಬಿ ಹಾಕೊಂಡ ಒಂದು ಫೀಲ್ ಕ್ರಿಯೇಟ್ ಆಗ್ತದ, ಅದೇ ಅನುಭೋಗ. ಈಗ ನೀವು ಹೋಟೆಲ್ಗೆ ಹೋಗ್ತೀರಿ, ಹೌದಾ? ಹೋಟೆಲ್ಗೆ ಹೋಗ್ತಾರ, ಹೋಟೆಲ್ದಾಗ ಒಂದು ಗೂಡ್ಸ್ ಇರ್ತದ, ಏನ್ರಿ ಗೋಬಿ ಮಂಚೂರಿ. ಹೌದಾ? ಗೋಬಿ ಮಂಚೂರಿ ತಿಂತೀರಿ ನೀವು ಹೋಟೆಲ್ಗೆ ಹೋಗಿ, ಹೌದಾ? ತಿಂತೀರಿ, ವಾ ಅನ್ನಿಸ್ತಾ ಅನ್ಸಿಲ್ಲ? ಹಾ, ಪಾನಿಪುರಿ ತಿಂತೀರಿ, ಹೌದ್ರಿ? ಪಾನಿಪುರಿ ತಿಂತೀರಿ, ವಾ ಅನಿಸ್ತಾ ಅನ್ಸಿಲ್ಲ? ಅನಿಸ್ತಾ ಅನ್ಸಿಲ್ರಿ? ಅನ್ಸದದು. ಯಾಕ ಅಲ್ಲಿ ಇಲ್ಲಿ ಹಿಂಗ್ ಕೈ ಹಾಕೊಂಡು, ಹೌದಾ? ಅಲ್ಲಿ ಇಲ್ಲಿ ಕೈ ಹಾಕಿ ಏನಪ್ಪ ತುರ್ಸ್ಕೊಂಡು ಕೊಡ್ತಾನಲ್ಲ ಅನ್ಸಿರ್ತದ. ಇಲ್ಲ, ಸೀದಾ ಹೇಳತ್ತಿದ, ಹೋಟೆಲ್ಗೆ ಹೋಗ್ತೀರಿ, ಗೋಬಿ ಮಂಚೂರಿ ತಿಂತೀರಿ, ವಾ ಅನಿಸ್ತಂದ್ರ ಚಂದ ಇರ್ತದ, ಚಂದ. ಅದೇ 10 ರೂಪಾಯಿ ಪಾನಿಪುರಿ ತಿಂತ ಅನಿಸ್ತದ ಸರ್ ಅಂತ, ಹೌದಾ? ಎಲ್ಲಿ ಕೈ ತೊಳ್ಕೊಂಡಿರ್ತಾನೇನ್ರಿ? ಹಾ, ತಿನ್ನಲ್ ಪಾನಿಪುರಿ ತಿಂತೀರಿ? ಹಾ, ಏನ್ರಿ? ಹೌದಾ? ಅವ ಈಟುದ್ ಕೈ ಹಾಕ್ತಾನ್ರಿ ಕೊಡ್ದಾಗ, ಹೌದಾ? ಹಿಂಗ್ ತಿರುಗಾಡ್ಬಿಡ್ತಾನ, ಬೇಗನೆ ನಿಂತಿರ್ತಾರ್ರಿ ಪಾಪ. ಹಾ, ಚಮಚ ತೊಗೊಂಡ್ಗಡ್ಸರ್ರಿ. ನೀವು ಹೋಗಿರಂತ ಚಮಚ ತೊಗೊಂಡ್ಗಡ್ಸಲ್ರಿ ಅವ, ಹೌದಾ? ಕೇಳ್ರಿ, ಚಂದ ಕೇಳ್ರಿ. ಹೊಸ ಅರ್ಬಿ ಹಾಕೊಂಡಾಗ ಫೀಲ್ ಆಗ್ತದ, ಹ್ಯಾಂಗ್ ಕಾಣತ್ತೆ ಅಂತ ಕೇಳ್ತೀರಿ, ಅದೇ ಅನುಭೋಗ. ಹೌದಾ? ತಯಾರಾಗಿರ್ತಕ್ಕಂಥ ಗೂಡ್ಸ್ಗಳು ಗ್ರಾಹಕ ತೊಗೊಂಡು ಏನ್ ಅನುಭವಿಸ್ತಾನಲ್ಲ, ಅದನ್ನ ಅನುಭೋಗಿ ಅಂತ ಹೇಳ್ತೀವಿ. ಯಾವ ಭೋಗಿ? ಅನುಭೋಗಿ. ಹೋಟೆಲ್ಗೆ ಹೋಗಿ ಗುಲಾಬ್ ಜಾಮೂನ್ ತಿಂತೀರಿ, ವಾ ಅಂತೀರಾನಲ್ಲ? ಏನ್ ಚಂದಾಗಿಲ್ಲ ಅಂದ್ರೆ ಕ್ಯಾಕು ಸುಗುತ್ತೀರಿ, ಹೌದಾ? ವಾ ಅನಸ್ತಾಪಿ ತಿಂದ ಗುಲಾಬ್ ಜಾಮೂನ, ಹೌದಾ? ಬರ್ರಿ ನೋಡ್, ವಿನಿಮಯ. ಯಾವ ಮಯ? ವಿನಿಮಯ. ನೋಡ್ರಿ, ಎಕ್ಸ್ಚೇಂಜ್ ಅಂತ ಏನ್ಪರ್ ಹೇಳ್ತೀವಿ. ಯಾವ ಚೇಂಜ್? ವಿನಿಮಯ ಅಂದ್ರೆ ಎಕ್ಸ್ಚೇಂಜ್ ಅಂತ ಏನ್ಪರ್ ಹೇಳ್ತೀವಿ. ಇಲ್ಲ ನಾವು ಕೊಟ್ಟಿದ್ದೇವೆ ನೋಡ್ರಿ, ಇಲ್ಲಿ ಚಿತ್ರಣ ಅದ ನೋಡ್ರಿ, ಎಕ್ಸ್ಚೇಂಜ್. ಹೌದಾ? ಏನ್ರಿ, ಒಂದ್ ಗೂಡ್ಸ್ ತಗೋಬೇಕಾದ್ರೆ ನೀವ್ ಏನ್ ಕೊಡ್ಬೇಕು? ಅವ್ರಿಗೆ ರೊಕ್ಕ ಕೊಡ್ಬೇಕು. ಆ ಗೂಡ್ಸಿಗೆ ಪ್ರತಿಯಾಗಿ ನಿಮ್ಗ ಇದು ರೊಕ್ಕ ತಗೊಂಡು ಆ ಗೂಡ್ಸ್ ಏನ್ಪರ್ ಕೊಟ್ಟು ಬಿಡ್ತಾರ. ಹಣಕ್ಕೆ ಪ್ರತಿಯಾಗಿ ಸರಕುಗಳನ್ನು ನೀಡುವುದನ್ನು ನಾವು ವಿನಿಮಯ ಅಂತ ಹೇಳ್ತೀವಿ. ತಯಾರಾಗಿರ್ತಕ್ಕಂಥ ಸರಕುಗಳು ಎಲ್ಲಾ ಕಡೆ ಏನ್ಪರ್ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿ. ನೋಡ್ರಿ, ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್, ಹಂಚಿಕೆ ಅಂತ ಏನ್ಪರ್ ಹೇಳ್ತೀವಿ. ಹೌದಾ? ತಯಾರಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳೇನ್ ಮಾಡ್ತಾರ, ಎಲ್ಲಾ ಕಡೆ ಏನ್ಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರ. ಆ ಡಿಸ್ಟ್ರಿಬ್ಯೂಟ್ ಮಾಡುವುದನ್ನೇ ನಾವು ಹಂಚಿಕೆ ಅಂತ ಹೇಳ್ತೀವಿ. ಹೌದಾ? ನೀವೀಗ ಅಂಗಡಿಗೆ ಹೋಗ್ತೀರಿ, ಅಂಗಡಿಗೆ ಹೋಗಿ ಏನ್ಪರ್ ಒಂದು ಮೊಸರು ಕುಡ್ರೋ, ತಗೋರಿ ಅಕ್ಕ, ತಗೊಂಡ್ ಮೊಸರು ತಗೊಂಡ್ ಹೋರಿ, ರೊಕ್ಕ ಕೊಡು ಅಂತಾರನಲ್ರಿ? ಏನ್ ನಿಮಗ್ ನೋಡಿ ಫ್ರೀ ಕೊಡ್ಸಾರ? ಪಾನಿಪುರಿ ತಿನ್ಲಕ್ ಹೋದ್ರಿ ಅಂತ ಇಟ್ಕೋರಿ, ಹೌದಾ? ಪಾನಿಪುರಿ ತಿಂದ ಬಳಕ ರೊಕ್ಕ ಕೊಡ್ತಾರೇನ್ ಫ್ರೀ ಕೊಡ್ತಾರ್ರಿ? ಹಾ, ರೊಕ್ಕ ತಿನ್ನಿಸ್ ರೊಕ್ಕ ಕೊಡ್ತಾರ. ಏನಾರ ತೋಲಾಕ್ ಹೋದ್ರಿ ದುಕಾನ್ಕ, ರೊಕ್ಕ ತೋತಾರ, ದುಕಾನನ್ ಗೂಡ್ಸ ನಿಮಗ್ ಕೊಡ್ತಾರ. ಇದನ್ನು ವಿನಿಮಯ ಅಂತ ಹೇಳ್ತೀವಿ. ಯಾವ ಮಯ? ಅರ್ಥ ಆಲತ್ತಂದ್ ನೀಟಾಗಿ? ಯಾರಿಗ್ರ ಅಂಡರ್ಸ್ಟ್ಯಾಂಡ್ ಆಗಲಾಗಿತ್ತಂದ್ರೆ ಹೇಳ್ರಿ ಚಂದ, ಸರ್ ನನಗೆ ಯಾಕೋ ಚಂದ ತಿಳಿಯಲಾಗ್ಯದ ಅಂತ ಹೇಳ್ರಿ, ನಾ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ. ಅರ್ಥ ಆಲತ್ತದ? ಹಾಗಾದ್ರ ಈ ಹಂಚಿಕೆ ಮಾಡೋದೇನದಲ್ಲ, ಹಂಚಿಕೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಉತ್ಪಾದನಾ ಅಂಗಗಳು ಏನ್ಪರ್ ಅತಿ ಮುಖ್ಯವಾಗ್ತವ. ಉತ್ಪಾದನಾ ಅಂಗಗಳು ಅಂತಂದ್ರೆ ಏನು? ಹೌದಾ? ಉತ್ಪಾದನಾಂಗಗಳು ಅಂತ ಹೊರಡ್ತೀವಿ. ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅಂತ ಕರೀತಾರ್ರಿ. ಪ್ರೊಡಕ್ಷನ್ ಫ್ಯಾಕ್ಟರ್ಸ್, ಹೌದಾ? ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಏನ್ರಿ? ಒಂದು ಭೂಮಿ ರೀ, ಭೂಮಿ
ಬಂಡವಾಳ ಇಲ್ಲದ ನೋಡ್ರಿ ಶ್ರಮ. ಇನ್ನೊಂದು ಸಂಘಟನೆ. ಹೌದಾ, ಸಂಘಟನೆ. ಹೌದಾ, ಭೂಮಿ, ಬಂಡವಾಳ, ಶ್ರಮ, ಸಂಘಟನೆ ಅಂತ ಏನ್ಪರ್ ಹುಡ್ತೀವಿ. ಕ್ಲಿಯರ್ ಆಗಿ ಕಾಣತ್ತದ? ಹೌದಾ, ಕ್ಯಾಪಿಟಲ್, ಲೇಬರ್, ಎಂಟರ್ಪ್ರೈಸಸ್ ಅಂದ್ರೆ ಸಂಘಟನೆ ಅಥವಾ ಆರ್ಗನೈಸೇಷನ್ ಅಂತ ಏನ್ಪರ್ ಹೇಳ್ತೀವಿ ಎಂಟರ್ಪ್ರೈಸಸ್ ಅನ್ನು. ಹೌದಾ, ಹಾಗಾದ್ರ ಭೂಮಿಗೆ ಪ್ರತಿಯಾಗಿ ನಾವ್ ಏನ್ ಕೊಡ್ತೀವಿ? ಹೌದಾ, ಗೇಣಿ ಅಂತ ಏನ್ಪರ್ ಹುಡ್ತೀವಿ ಅಥವಾ ರೆಂಟ್ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಭೂಮಿಗೆ ಪ್ರತಿಯಾಗಿ ಏನ್ ಕೊಡ್ತೀವಿ ಅಂದ್ರ ಗೇಣಿ ಅಥವಾ ರೆಂಟ್, ಬಾಡಿಗೆ ಕೊಡ್ತೀವ್ರಿ. ಹೌದಾ, ಈಗ ನಾವು ಭೂಮಿ ಏನ್ಪರ್ ತಗೊಂಡ್ವಿ, ಭೂಮಿಗೆ ರೆಂಟ್ ಕಟ್ಲತ್ತಿದ್ವಿ. ಹೌದು, ರೆಂಟ್ ಕಟ್ಲತ್ತೀವಿ. ಈ ಭೂಮಿ ಒಳಗ ಹೌದಾ ಒಂದು ಸ್ಕೂಲು, ಹೌದಾ ಒಂದು ಸ್ಕೂಲು ಅಥವಾ ಒಂದು ಕೈಗಾರಿಕೆನೋ, ಹೌದಾ ಕೈಗಾರಿಕೆನೋ ಏನೋ ಒಂದ್ ಏನ್ಪರ್ ಓಪನ್ ಮಾಡುತ್ತೀವಿ. ನಮ್ಮ ಹತ್ರ ಬಂಡವಾಳ ಇಲ್ಲ. ಹೌದಾ, ಬಂಡವಾಳ ತರ್ತೀವಿ. ಆ ಬಂಡವಾಳ ತಂದು ಒಂದು ಸ್ಕೂಲ ಅಥವಾ ಕೈಗಾರಿಕೆಯನ್ನು ಆರಂಭ ಮಾಡ್ತೀವಿ. ತಂದಿರ್ತಕ್ಕಂಥ ಬಂಡವಾಳಕ್ಕೆ ನಾವ್ ಏನ್ ಕೊಡ್ಬೇಕು? ಬಡ್ಡಿ ಕೊಡ್ಬೇಕು. ಕೊಡ್ಬೇಕಾ ಕೊಡ್ಬಾರ್ದ್ರಿ? ಇಷ್ಟೇ ರೀ, ಒಂದಕ್ಕೊಂದು ಲಿಂಕ್ ಹಚ್ಲತ್ತೀನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತದ? ತಂದಿರ್ತಕ್ಕಂಥ ಇಲ್ಲಿ ನೋಡ್ರಿ, ಭೂಮಿ ತಗೊಂಡಿದೀವಿ ನಾವು, ರೆಂಟಿಗೆ ತಗೊಂಡಿವ. ಆ ರೆಂಟಲ್ ಭೂಮಿ ಒಳಗ ಸ್ಕೂಲ್ ಆರ್ ಏನ್ಪರ್ ಇಂಡಸ್ಟ್ರಿ, ಹೌದಾ ಕೈಗಾರಿಕೆ ಆರಂಭ ಮಾಡುತ್ತೀವಿ. ನಾವು ನಮ್ಮ ಹತ್ರ ರೊಕ್ಕ ಇದ್ದಿಲ್ಲ, ಯಾಕಂದ್ರೆ ನಾವೇನ್ ಶ್ರೀಮಂತರಲ್ಲ. ಹೌದಾ, ಬಂಡವಾಳ ತಂದಿದೀವಿ. ಆ ಬಂಡವಾಳ ತಂದಿದ್ಕ ನಾವು ಬಡ್ಡಿ ಕೊಡ್ತಿದೀವಿ. ಈಗ ನಾವ್ ಇಲ್ಲಿ ಸ್ಕೂಲ್ ಓಪನ್ ಮಾಡಿದೀವಿ ಅಂತಂದ್ರ, ಹೌದಾ ಶ್ರಮ ಅಂದ್ರ ಕಾರ್ಮಿಕರು. ಹೌದಾ, ಕಾರ್ಮಿಕರನ್ನು ಹಚ್ಬೇಕಾಗ್ತದ ನಾವು. ಸರ್ಗಳಿಗೆ, ಟೀಚರ್ಸ್ಗಳಿಗೆ ತರ್ಬೇಕಾ? ಸ್ಕೂಲ್ ಓಪನ್ ಮಾಡ್ತಿದ್ದೇವೆ ಅಂದ್ರ ಟೀಚರ್ಸ್ಗಳಿಗೆ ಏನ್ಪರ್ ತರ್ಬೇಕಾ? ಟೀಚರ್ಸಿಗೆ ಏನ್ ಕೊಡ್ಬೇಕು? ನಾವು ಕೂಲಿ ಕೊಡ್ಬೇಕಾಗ್ತದ. ಕ್ಲಾಸ್ ಸುಮ್ಮನೆ ಮಾಡ್ತಾರೇನ್ರಿ? ಮಾಡೋದಿಲ್ಲ. ಹೌದಾ, ಕೂಲಿ. ಹೌದಾ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ, ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ, ಹೌದಾ ಭೂಮಿಗೆ ಪ್ರತಿಫಲವಾಗಿ ಗೇಣಿ. ಹಾಗಾದ್ರ ಸಂಘಟನೆ ಅಂತ ಏನ್ಪರ್ ನೋಡ್ತೀವಿ. ಸಂಘಟನೆ ಅಂದ್ರೆ ಏನು? ಇವು ಮೂರನ್ನು ನಿರ್ವಹಣೆ ಮಾಡೋದೇನಂತ ಹೇಳ್ತೀವಿ ಅಂದ್ರೆ ಸಂಘಟನೆ. ಈಗ ಏನ್ ಸ್ಕೂಲ್ ಓಪನ್ ಮಾಡುತ್ತಿರು, ಕಾಲೇಜ್ ಓಪನ್ ಮಾಡುತ್ತಿರು, ಕೈಗಾರಿಕೆ ಓಪನ್ ಮಾಡುತ್ತಿರು, ಇಲ್ಲಿ ಒಬ್ಬ ಮಾಲೀಕನಾಗಿ ಮಾಡ್ಬೋದು, ಒಬ್ಬನೇ ಮಾಡ್ಬೋದು, ಅಥವಾ 4 ಜನ ಸೇರಿ, ಹೌದಾ 4 ಜನ ಸೇರಿ ಒಂದು ಸಂಘಟನೆ ಆರಂಭ ಮಾಡ್ಬೋದು. ಸಂಘಟನೆಗೆ ಪ್ರತಿಯಾಗಿ ಏನ್ ತಗೋತಾರಂದ್ರ ಲಾಭ. ಏನ್ ತಗೋತಾರ್ರಿ? ಸಂಘಟನೆಗೆ ಪ್ರತಿಯಾಗಿ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಏನನ್ನು ಪಡೆದುಕೊಳ್ಳುತ್ತಾರೆ? ನೋಡ್ರಿ, ಒಂದು ಭೂಮಿ ಹ್ಯಾಂಗ್ ನೆನಪಿಡಿಬೇಕು ನೋಡ್ರಿ. ಭೂಮಿ ತಗೊಂಡಿವಿ ನಾವು, ಹ್ಯಾಂಗ್ ತಗೊಂಡಿದೀವಿ? ಭೂಮಿ ರೆಂಟಿಗೆ ಏನ್ಪರ್ ತಗೊಂಡಿದೀವಿ, ರೆಂಟ್ ಕೊಡ್ತೀವ ಭೂಮಿಗೆ. ಈಗ ಭೂಮಿ ಒಳಗ ಒಂದು ಕೈಗಾರಿಕೆ ಸ್ಟಾರ್ಟ್ ಮಾಡೋದ. ಕೈಗಾರಿಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ ಹತ್ರ ರೊಕ್ಕ ಇಲ್ರಿ, ಅದಾವೇನು? ಬಡ್ಡಿಲ್ ತರ್ಬೇಕಾ? ಹೌದಾ, ಬಂಡವಾಳ ತಂದಿದ್ದಕ್ಕೆ ಹೂಡಿಕೆ ಮಾಡ್ತೀರಿ, ಬಡ್ಡಿ ಕಟ್ಬೇಕಾಗ್ತದೆ. ಬಂಡವಾಳಿಗೆ ಪ್ರತಿಯಾಗಿ ಏನ್ ಕೊಡ್ಬೇಕು? ಬಡ್ಡಿ ಕೊಡ್ಬೇಕಾ? ಹೌದಾ, ಶ್ರಮ ಅಂದ್ರೆ ಕಾರ್ಮಿಕರು, ಲೇಬರ್ ಅಂತದ ನೋಡ್ರಿ. ಹೌದಾ, ಲೇಬರ್ಗಳಿಗೆ ತಂದು ಕೆಲಸ ಹಚ್ಬೇಕಾಗ್ತದ. ಶ್ರಮಕ್ಕೆ ಪ್ರತಿಫಲವಾಗಿ ಏನ್ ಕೊಡ್ಬೇಕು? ಕೂಲಿ ಕೊಡ್ಬೇಕು. ಸಂಘಟನೆ ಅಂದ್ರ ಇವು ಮೂರು ನಿರ್ವಹಣೆ ಮಾಡ್ತೀವಿ. ಹೌದಾ, ಒಬ್ಬ ಕೂಡಾದ್ರೂ ಒಂದು ಸ್ಕೂಲ್ ಓಪನ್ ಮಾಡ್ಬೋದು, 4 ಜನ ಸೇರಾದ್ರೂ ಒಂದು ಸ್ಕೂಲ್ ಓಪನ್ ಮಾಡ್ಬೋದು. ಒಬ್ಬ ಆದ್ರೂ ಒಂದು ಕೈಗಾರಿಕೆ ಆರಂಭ ಮಾಡ್ಬೋದು, 4 ಜನ ಸೇರಾದ್ರೂ ಒಂದು ಕೈಗಾರಿಕೆ ಆರಂಭ ಮಾಡ್ಬೋದು. ತಿಳಿಲತ್ತರಿ? ಹೌದಾ, ಇವ್ರೆಲ್ಲರಿಗೆ ಕೂಲಿ ಕೊಟ್ಟಾದ ಬಳಿಕ ಉಳಿದಿರ್ತಕ್ಕಂಥ ರೊಕ್ಕ ಏನಿರ್ತದಲ್ಲ, ಅದು ಲಾಭದ ರೂಪದಲ್ಲಿ ಸಂಘಟನೆಯವ್ರು ಪಡಿತಾರೆ. ತಿಳಿತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡ್ರಿ, ಇದನ್ನ ನಾವು ಉತ್ಪಾದನಾ ಅಂಗಗಳು ಅಂತ ಏನ್ಪರ್ ಹೇಳ್ತೀವಿ. ಯಾವ ಅಂಗಗಳು? ಹೌದಾ, ಪ್ರೊಡಕ್ಷನ್ ಆಫ್ ಫ್ಯಾಕ್ಟರ್ಸ್ ಅಂತ ಅಥವಾ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರ ನೆಕ್ಸ್ಟ್ ನೋಡೋದಾದ್ರೆ ಅರ್ಥಶಾಸ್ತ್ರದಲ್ಲಿ 2 ವಿಧ ಮಾಡ್ತೀವಿ. ಹೌದಾ, 2 ಭಾಗ ಮಾಡ್ತೀವಿ. ಏನ್ರಿ? ಒಂದು ಸಮಗ್ರ ಅರ್ಥಶಾಸ್ತ್ರ, ಇನ್ನೊಂದು ಸೂಕ್ಷ್ಮ ಅರ್ಥಶಾಸ್ತ್ರ. ಎಂತ ಶಾಸ್ತ್ರ? ಒಂದು ಮ್ಯಾಕ್ರೋ ಎಕನಾಮಿ, ಇನ್ನೊಂದು ಮೈಕ್ರೋ ಎಕನಾಮಿ ಅಂತ ಏನ್ಪರ್ ನೋಡ್ತೀವಿ. ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು? ಹೌದಾ, ಇದು ಸಮಗ್ರ ಅರ್ಥಶಾಸ್ತ್ರದ ಡ್ರಾಯಿಂಗ್ ಅದ. ಹೌದಾ, ಏನ್ರಿ ಸಮಗ್ರ ಅರ್ಥಶಾಸ್ತ್ರ?
ಸರ್ಕಾರದ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡೋದ್ರಿ. ಒಂದು, ರಾಷ್ಟ್ರದ ಜಿ ಡಿ ಪಿ ಬಗ್ಗೆ ಅಧ್ಯಯನ ಮಾಡೋದ್ರಿ. ರಾಷ್ಟ್ರದ ಬಡತನ, ರಾಷ್ಟ್ರದ ನಿರುದ್ಯೋಗ, ಹಣದುಬ್ಬರ, ಇವೆಲ್ಲದರ ಕುರಿತು ಅಧ್ಯಯನ ಮಾಡೋದು ನಾವೇನಂತ ಹೇಳ್ತೀವಿ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಒಂದು ರಾಷ್ಟ್ರದಲ್ಲಿ GDP ಬಗ್ಗೆ ಅಧ್ಯಯನ ಮಾಡೋದಾಗಿರ್ಬೋದು, ಬಡತನದ ಬಗ್ಗೆ ಅಧ್ಯಯನ ಮಾಡೋದಿರೋದಾಗಿರ್ಬೋದು, ಒಂದು ರಾಷ್ಟ್ರ ಹಾಕಿಕೊಳ್ತಕ್ಕಂಥ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಸೇರಿಸಿ ನಾವೇನು ಅಧ್ಯಯನ ಮಾಡ್ತೀವಲ್ಲ ಇದನ್ನ ಸಮಗ್ರ ಅರ್ಥಶಾಸ್ತ್ರ, ಯಾವ ಶಾಸ್ತ್ರ? ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಮ್ಯಾಕ್ರೋ ಮತ್ತು ಮೈಕ್ರೋ ವ್ಯತ್ಯಾಸ. ಹೌದಾ? ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು? ಒಂದು ಸರಕು, ಹೌದಾ, ಒಂದು ಸರಕು, ಒಂದು ಸಂಘಟನೆ, ಒಂದು ಉತ್ಪಾದನೆ, ಹೌದಾ, ಒಂದು ಉತ್ಪಾದನೆ ಬಗ್ಗೆ ಅಧ್ಯಯನ ಮಾಡೋದೇನಂತ ಹೇಳ್ತೀವಿ ಅಂದ್ರೆ ಮೈಕ್ರೋ ಎಕನಾಮಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೈಕ್ರೋ ಮತ್ತು ಮ್ಯಾಕ್ರೋಗಿರೋ ವ್ಯತ್ಯಾಸ. ಒಂದು ಮನಿದಾಗ ಇಬ್ಬರು ಗಂಡ ಹೆಂಡತಿ, ಒಂದು 4 ಮಕ್ಕಳವ ಅಂತ ಇಟ್ಬೋದು. ಎಷ್ಟು ಮಕ್ಕಳ್ರಿ? ಒಂದು 4 ಮಕ್ಕಳವ. ಹೌದಾ? ಈ ಓಸು ಮಂದಿ ಸೇರ್ಸ್ ಅಧ್ಯಯನ ಮಾಡಿದ್ರ ನಾವು ಇದನ್ನು ಮ್ಯಾಕ್ರೋ ಅಂತ ಹೇಳ್ತೀವಿ. ಯಾರು? ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಓಸು ಮಂದಿದ ಪೇಮೆಂಟ್ ರೀ ಇಲ್ಲಿ ಅಧ್ಯಯನ ಆಗ್ಬೇಕಾಗಿರೋದು. ಹೌದಾ? ಮ್ಯಾಕ್ರೋ ಎಕನಾಮಿ ಅಂತ ಏನ್ಪಾರ ಹೇಳ್ತೀವಿ. ಇಲ್ಲಿ ಮನ್ಯಾಗಿದ್ದ ಇದು ಒಬ್ಬನ ಬಗ್ಗೆನೇ ಸ್ಟಡಿ ಮಾಡಿದ್ರ ಮೈಕ್ರೋ ಅಂತ ಏನ್ಪಾರ ಹೇಳ್ತೀವಿ. ನಾವು ಬರೀ ಒಂದು ಕೈಗಾರಿಕೆ ಬಗ್ಗೆ ಅಧ್ಯಯನ ಮಾಡಿದ್ರ, ಎಷ್ಟು ಕೈಗಾರಿಕೆ? ಒಂದು ಕೈಗಾರಿಕೆ ಬಗ್ಗೆ ಅಧ್ಯಯನ ಮಾಡಿದ್ರ ಮೈಕ್ರೋ ಅಂತ ಹೇಳ್ತೀವಿ. ಹೋಲ್ ವಿಶ್ವದಲ್ಲಿರುವ ಎಲ್ಲಾ ಕೈಗಾರಿಕೆ, ಎಲ್ಲಾ ಬಡತನ, ಎಲ್ಲಾ ರಾಷ್ಟ್ರದ GDP ಬಗ್ಗೆ ಅಧ್ಯಯನ ಮಾಡಿದ್ರ ಮ್ಯಾಕ್ರೋ ಅಂತ ಏನ್ಪಾರ ಹೇಳ್ತೀವಿ. ಅರ್ಥ ಆಯ್ತಾ? ಕ್ಲಿಯರ್? ಒಬ್ಬರ ಬಗ್ಗೆ ಸ್ಟಡಿ ಮಾಡಿದ್ರ ಮೈಕ್ರೋ, ಎಲ್ಲರ ಬಗ್ಗೆ ಸ್ಟಡಿ ಮಾಡಿದ್ರ ಮ್ಯಾಕ್ರೋ ಅಂತ ಏನ್ಪಾರ ಹೊಡ್ತೀವಿ. ಹಾಗಾದ್ರೆ ಅರ್ಥಶಾಸ್ತ್ರದಲ್ಲಿ ವಿಧಗಳು ಅಂತ ಏನ್ಪಾರ ಹೊಡ್ತೀವಿ. ಆರ್ಥಿಕ ವ್ಯವಸ್ಥೆ ಯಾವ್ಯಾವ ಅದಾವ? ಒಂದು ಸಮಾಜವಾದಿ ಅರ್ಥಶಾಸ್ತ್ರ, ಸಮಾಜವಾದಿ ಅರ್ಥವ್ಯವಸ್ಥೆ, ಬಂಡವಾಳ ಶಾಹಿ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ. ಎಂತ ಅರ್ಥವ್ಯವಸ್ಥೆ ರೀ? ಮಿಶ್ರ ಅರ್ಥವ್ಯವಸ್ಥೆ, ಮುಕ್ತ, ಹೌದಾ, ಮುಕ್ತ ಅರ್ಥವ್ಯವಸ್ಥೆ ಮತ್ತು ಮುಚ್ಚಿದ ಅರ್ಥವ್ಯವಸ್ಥೆ. ಮುಚ್ಚಿದ ಅರ್ಥವ್ಯವಸ್ಥೆ. ಇಲ್ಲಿ ನೋಡ್ರಿ, ಸೋಷಲಿಸ್ಟ್ ಎಕನಾಮಿ ಅಂತ ಏನ್ಪಾರ ಹೇಳ್ತೀವಿ. ಸೋಷಲಿಸ್ಟ್ ಎಕನಾಮಿ, ಕ್ಯಾಪಿಟಲಿಸ್ಟ್ ಎಕನಾಮಿ, ಮಿಕ್ಸ್ಡ್ ಎಕನಾಮಿ, ಓಪನ್ ಎಕನಾಮಿ, ಕ್ಲೋಸ್ ಎಕನಾಮಿ ಅಂತ ಏನ್ಪಾರ ಹೇಳ್ತೀವಿ. ಏನ್ರಿ ಸೋಷಲಿಸ್ಟ್ ಎಕನಾಮಿ ಅಂದ್ರೆ ಏನು? ಅಥವಾ ಸಮಾಜವಾದಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಸಂಪೂರ್ಣ ಸರ್ಕಾರವೇ ನಿರ್ವಹಣೆ ಮಾಡುವಂತ ಅರ್ಥವ್ಯವಸ್ಥೆಯನ್ನು ನಾವು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಏನ್ರಿ ನಿರ್ವಹಣೆ ಅಂದ್ರೆ ಏನು? ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ವಿತರಿಸಬೇಕು, ಹೌದು, ಹೇಗೆ ವಿತರಿಸಬೇಕು ಅಂತ ನಿರ್ಧಾರ ಮಾಡೋರು ಯಾರು ಮಾಡಿರ್ತಾರ ಅಂದ್ರೆ ಸರ್ಕಾರನೇ ನಿರ್ಧಾರ ಮಾಡ್ತದ. ಅಂತ ಒಂದು ಅರ್ಥವ್ಯವಸ್ಥೆಯನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಸಮಾಜವಾದಿ ಅರ್ಥವ್ಯವಸ್ಥೆ. ಭಾರತ ಕೂಡ ಮೊದಲು ಹಂಗೆ ಇತ್ತು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಹೌದಾ, ರೈತ, ಹೌದಾ, ಈರುಳ್ಳಿ ಬೆಳೆದಾನ. ಏನ್ ಬೆಳೆದಾನ? ಹೌದಾ, ಇಲ್ಲ ಎಕ್ಸಾಂಪಲ್ ಅದ ನೋಡ್ರಿ. ಈಗ ರೈತ ಈರುಳ್ಳಿ ಬೆಳೆದಿದ್ದಾನ, ಹೌದಾ,
ರೈತನ ತಲೆಯಾಗ ಒಂದು ವಿಚಾರ ಅದ, 10 ರೂಪಾಯಿ ಕೆಜಿ ಈರುಳ್ಳಿ ಮಾರಬೇಕು. ಎಷ್ಟು ರೂಪಾಯಿ ಕೆಜಿ? ರೈತ 1 ಕೆಜಿ ಹಿಂದ 8 ರೂಪಾಯಿ ಇನ್ವೆಸ್ಟ್ ಮಾಡ್ಯಾನ ಅಂತ ಇಟ್ಕೋರಿ. 1 ಕೆಜಿ ಈರುಳ್ಳಿ ಬೆಳಿಲಕ್ಕ 8 ರೂಪಾಯಿ ಹೊಲಕ್ಕೆ ಏನಪ್ಪ ಅಂದ್ರ ಬೀಜ, ಗೊಬ್ಬರ, ಎಣ್ಣೆ ಹೊಡ್ಯೋದು ಎಲ್ಲದಕ್ಕೆ 8 ರೂಪಾಯಿ ಹೋಗ್ಯದ. 1 ಕೆಜಿಗೆ 8 ರೂಪಾಯಿ ಹೋಗ್ಯದ. ಅವ ಈಗ ಲಾಭದ ವಿಚಾರ ಮಾಡ್ತಾನೆ, 2 ರೂಪಾಯಿ ಲಾಭ ಸಿಕ್ಕರು ಸಾಕು, 1 ಕೆಜಿಗೆ 10 ರೂಪಾಯಿ ಮಾರಾಟ ಮಾಡೋಣ. ಎಷ್ಟು ರೂಪಾಯಿ? 10 ರೂಪಾಯಿಗೆ ಮಾರಾಟ ಮಾಡೋಣ ಅಂತೇಳಿ ಮಾರ್ಕೆಟಿಗೆ ಏನಾದ್ರು ತಗೊಂಡ್ಬಂದ. ಮಾರ್ಕೆಟಿಗೆ ತರೋಕ್ಕಿಂತ ಮುಂಚೆನೆ ಸರ್ಕಾರ ಏನ್ ಮಾಡ್ತದ ಗೊತ್ತ್ರಿ, ಅದ್ರದ್ದು ನಿರ್ದಿಷ್ಟವಾದ ರೇಟ್ ಫಿಕ್ಸ್ ಮಾಡ್ತದ. ಈ ಕಡೆ ಮಾರ್ಕೆಟಿಗೆ ಹೀಗೆ ಬರೋದದ. ಈಗ ಇದು ಸರ್ಕಾರ ಏನ್ ಮಾಡ್ತದ ಗೊತ್ತಾ? ಹೌದಾ, ರೇಟ್ ಫಿಕ್ಸ್ ಮಾಡ್ತದೆ. ಇಲ್ಲಿ ಗ್ರಾಹಕರು ಹೊಂಟಾರ ನೋಡ್ರಿ, ಇಲ್ಲಿ ತರ್ಲಾಕ ಹೊಂಟಿಲ್ಲ. ಹೌದಾ, ಇಲ್ಲಿ ರೈತ ಬೆಳೆದಾನ, ಇದು ಈರುಳ್ಳಿ ಬೆಳೆದವ 8 ರೂಪಾಯಿ ಇನ್ವೆಸ್ಟ್ ಮಾಡ್ಯಾನ. 1 ಕೆಜಿ ಈರುಳ್ಳಿ ಬೆಳಿಲಾಕ 8 ರೂಪಾಯಿ ಇನ್ವೆಸ್ಟ್ ಮಾಡ್ಯಾನ. ಅದು ಅವನಿಗೆ 2 ರೂಪಾಯಿ ಲಾಭ ಸಿಗಲಿ ಅಂತೇಳಿ 10 ರೂಪಾಯಿ ಕೆಜಿಗೆ ಮಾರ್ಲತ್ತಾನ. ಎಷ್ಟು ರೂಪಾಯಿಗೆ? 10 ರೂಪಾಯಿ ಕೆಜಿ ಬೈಂಡಲ್ಲಿ ಇಟ್ಟುಕೊಂಡು ಮಾರ್ಕೆಟಿಗೆ ಈರುಳ್ಳಿ ತೊಗೊಂಡು ಹೊಂಟಾನ. ಅರ್ಥ ಆಗ್ಲತ್ತದ? ಹಾ, ಹೌದಾ. ಈಗ ಸರ್ಕಾರ ಏನ್ ಮಾಡ್ತದ ಗೊತ್ತಾ? ನೀ 10 ರೂಪಾಯಿ ಮಾರ್ಲಕ್ ಹೋಗ್ಬೇಡಪ್ಪ, 7 ರೂಪಾಯಿ ಕೆಜಿ ಮಾಡು. ಏನ್ ಮಾಡು? 7 ರೂಪಾಯಿ ಕೆಜಿ ಮಾಡು. ಯಾಕ? ಬಡವರು ಅದಾರ ಜನ, ಏನಾರ ಜನ ಬಡವ್ರ ಹರ. ನೀ 10 ರೂಪಾಯಿ ಕೆಜಿ ಮಾರ್ರೆ ಹೆಂಗ? 7 ರೂಪಾಯಿ ಕೆಜಿ ಮಾರು ಅಂತೇಳಿ ಇಲ್ಲಿ ಸರ್ಕಾರ ಅಲೌನ್ಸ್ ಮಾಡ್ತು ಅಂತಂದ್ರ ಅವ 7 ರೂಪಾಯಿಗೆ ಮಾರ್ಬೇಕ್ರಿ, ಜಾಸ್ತಿ ಮಾಡಂಗಿಲ್ಲ. ಅವನಿಗೆ 1 ರೂಪಾಯಿ ಲಾಸ್ ಆಯ್ತು. ಆಯ್ತಾ? ಸರ್ಕಾರ ಸಮ್ ಟೈಮ್ ತಗೊಂಡಿರ್ತಕ್ಕಂಥ ಡಿಸಿಷನ್ ಇಂದ ಲಾಸ್ನೂ ಆಗಬಹುದು. ಈಗ ಸರ್ಕಾರ ಹೇಳ್ತದೆ, ಇಲ್ಲಪ್ಪ ಹೌದಾ, ಒಳಗಡ್ಡಿ 15 ರೂಪಾಯಿ ಕೆಜಿ ಮಾಡು. ಎಷ್ಟು ಮಾಡು? 15 ರೂಪಾಯಿ ಕೆಜಿ ಮಾರಾಟ ಮಾಡು. ಹೌದಾ, ಕಿಮ್ ಜೋಂಗ್ ಹೇಳಿದ್ರಿ ಇವ. ಹೌದಾ, ಯಾವ ಜೋಂಗ್? ಹೌದಾ, ಕಿಮ್ ಜೋಂಗ್ ಹೇಳಿ ಒಳಗಡ್ಡಿ ತಿಂಬೋರು ಯಾರ ಇವ್ರು? ಏನ್ ತಿಂಬೋರ? ಹೊಸ ಮಂದಿ ಒಳಗಡ್ಡಿ ತಿಂದವ್ರೇ ಅದಾರ. ಅದ 7 ರೂಪಾಯಿ ಯಾಕೆ ಮಾರ್ತಿ? 15 ರೂಪಾಯಿ 20 ರೂಪಾಯಿ ಕೆಜಿ ಮಾರು ಅಂತ ಅಂದಾಗ ರೈತನಿಗೆ ಲಾಭ ಆಗ್ತದ. ಅಂದ್ರೆ ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಅಲ್ಲಿ ಸರ್ಕಾರನೇ ತಗೋತದ. ಯಾವ ತಗೋತಾನೆ? ಇವನೇ ತಗೋತಾನ ನೋಡ್ರಿ. ಹಾಗಾದ್ರೆ ಇಂಥ ಒಂದು ಅರ್ಥವ್ಯವಸ್ಥೆ ಎಲ್ಲದ ಉತ್ತರ ಕೊರಿಯಾದಾಗ ಅದ. ಯಾವ ಕೊರಿಯಾ? ಹೌದಾ, ಉತ್ತರ ಕೊರಿಯಾದಲ್ಲೂ ಇಂಥದೇ ಅರ್ಥವ್ಯವಸ್ಥೆ ಅದ, ಮತ್ತು ಚೀನಾದಲ್ಲೂ ಕೂಡ ಇಂಥದೇ ಅರ್ಥವ್ಯವಸ್ಥೆ ಅದ. ಎಂಥದ್ದು? ಹೌದಾ, ಸೋಷಿಯಲಿಸ್ಟ್ ಎಕನಾಮಿ. ಭಾರತದಲ್ಲೂ ಕೂಡ ಹಿಂಗೆ ಇತ್ತು. ಹೌದಾ, ಭಾರತದಲ್ಲೂ ಕೂಡ ಸರ್ಕಾರನೇ ಡಿಸಿಷನ್ ತಗೋತಿತ್ರಿ. ಹೌದಾ, ಅರ್ಥವ್ಯವಸ್ಥೆಯಲ್ಲಿ ಏನೇ ಮಾಡ್ಬೇಕಾದ್ರು ಸರ್ಕಾರನೇ ಡಿಸಿಷನ್ ತಗೊಳ್ತಿತ್ತು. ಅರ್ಥ ಆಯ್ತಾ? ಈಗ ಮತ್ತೊಬ್ಬ ಏನ್ರ ಒಂದು ಬೈಕ್ ರೆಡಿ ಮಾಡ್ದ. ಹೌದಾ, ಒಂದು ಬೈಕ್ ರೆಡಿ ಮಾಡ್ಯಾನ. ಬೈಕ್ ರೆಡಿ ಮಾಡಿ ಅದಕ್ಕೊಂದು 50,000 ರೂಪಾಯಿ ರೇಟ್ ಫಿಕ್ಸ್ ಮಾಡ್ಯಾನ ಅಂತ ಇಟ್ಕೋ. ಎಷ್ಟು? 50,000. ಹೌದಾ, ಈ ಗ್ರಾಹಕರು ಬೈಕ್ ತೊಗೊಳಕ್ ಹೊಂಟಾರ. ಏನ್ ತೊಗೊಳಕ್ ಹೊಂಟಾರ? ಅರ್ಥ ಆಗತ್ತ ನೀಟಾಗಿ? ಗ್ರಾಹಕರು ಬೈಕ್ ತೊಗೊಳಕ್ ಹೊಂಟಾರ. ಹೌದಾ, ಬೈಕ್ ತೊಗೊಳಕ್ ಬರೋ ಟೈಮ್ನಾಗ ಇವ ಮಾರ್ಕೆಟಿಗೆ ಹೊಂಟದಿದ್ದು ನಾ ಬೈಕ್. ಇವ ಹೇಳ್ತಾನ, ಬೈಕ್ ಓಡಿಸೋರು ಕಮ್ಮಿ ಇರ ನಂಬಲ್ಲಿ. ಹೌದಾ, ಬೈಕ್ ಓಡಿಸೋರು ಕಮ್ಮಿ ಇರ, ಅಥವಾ ಬೈಕ್ ರೇಟ್ ಅವ್ರಿಗೆ ಜಾಸ್ತಿ ಆಗ್ಲತ್ತದ. ಹೌದಾ, 35,000ಕ್ಕೆ ಮಾರಾಟ ಮಾಡು ಅಂದ್ರೆ ಅವ್ನಿಗೆ 15,000 ಲಾಸ್ ಐತ್ರಿ. ಅವ್ನಿಗೆ ಯಾರಿಗೆ? ಕೈಗಾರಿಕೆದವ್ನಿಗೆ. ಆಯ್ತಾ? ಬೈಕ್ ಚಿಂದಿ ಉಡಾಯಿಸ್ದಂಗೆ ಉಡಾಯಿಸ್ಲತ್ತಾರ. ಹೌದಾ, ಪೂರಾ ರೇಸ್ ಇಟ್ಟು ಓಡಿಸ್ತಾರ ಹುಡುಗ್ಯಾರ ಕಂಡ್ರ. ಈಗ ಇವ್ರು ಹೇಳಿದ್ರಲ್ಲ ಹುಡುಗ್ಯಾರ ಹಿಂದೆ ತಿರ್ಗಾಡ್ತಾರ ಅಂತೇಳಿ. ಹೌದಾ, ಅದು ಹುಡುಗ್ಯಾರ ಏನ್ರ ಕಂಡ್ರು ಅಂದ್ರೆ ಪೂರಾ ರೇಸ್ ಏಟದ ನೋಡ್ರಿ, ಪೂರಾ ಧೂಮ್ ಗಾಡಿ ಓಡಿಸ್ದಂಗೆ ಓಡಿಸ್ತಾರ. ಈ ಮಕ್ಳು ಬೈಕ್ ಮೇಲೆ ಬಿದ್ದು ಸಾಯೋರು ಹೆಚ್ಚಾಗ್ಯಾರ. ಹೌದಾ, 1 ಲಕ್ಷ ರೂಪಾಯಿ ಮಾಡು ಬೈಕ್. ಎಷ್ಟು ಲಕ್ಷ? ಹೌದಾ, 1 ಲಕ್ಷ ರೂಪಾಯಿ ಅನ್ಪರ್ ಮಾರು. ಅವ್ರಿಗೆ 50,000ಕ್ಕೆ ಮಾರಾಟ ಮಾಡವ, 50,000 ಲಾಭ ಐತ್ರಿ. ಸರ್ಕಾರ ಏನ್ ಡಿಸಿಷನ್ ತಗೋತದೋ ಅದೇ ಫೈನಲ್ ಅಲ್ಲಿ. ಎಲ್ಲಿ? ಸೋಷಿಯಲಿಸ್ಟ್ ಎಕನಾಮಿ ಇದ್ದಲ್ಲಿ. ಅರ್ಥ ಆಗತ್ತದ್ರಿ? ಹೌದಾ, ಸೋಷಿಯಲಿಸ್ಟ್ ಎಕನಾಮಿ. ನೋ, ಸಮಾಜವಾದಿ ಅರ್ಥವ್ಯವಸ್ಥೆ. ಏನ್ರಿ ಸಮಾಜವಾದಿ ಅರ್ಥವ್ಯವಸ್ಥೆ? ಸಂಪೂರ್ಣ ಸರ್ಕಾರವೇ, ಅಥವಾ ಎಕ್ಸಾಮ್ ಅಲ್ಲಿ ಕೇಳ್ತಾರ, ಸಂಪೂರ್ಣ ಕೇಂದ್ರವೇ ನಿರ್ಧಾರ ಮಾಡಿದರೆ ಇದು ಎಂತ ಅರ್ಥವ್ಯವಸ್ಥೆ ಅಂತ ಕೇಳ್ತಾರೆ. ಸಮಾಜವಾದಿ ಅರ್ಥವ್ಯವಸ್ಥೆ. ಎಂತ ಅರ್ಥವ್ಯವಸ್ಥೆ? ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ವಿತರಿಸಬೇಕು ಎಂದು ನಿರ್ಧಾರ ಮಾಡೋರು ಸರ್ಕಾರ. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಆಗಿಲ್ಲ? ಹೌದಾ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ನೋಡಿ. ಹೌದಾ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ.
ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಏನ್ಪರ್ ಹೇಳ್ತೀವಿ. ಯಾವ ಲಿಸ್ಟ್ ಎಕನಾಮಿ? ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಏನ್ಪರ್ ಹೇಳ್ತೀವಿ. ಹಾಗಾದ್ರೆ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂದ್ರೆ ಏನು? ಹೌದಾ, ಸಂಪೂರ್ಣ ಖಾಸಗಿ ನಿಯಂತ್ರಣದಾಗ ಇರ್ತದೆ. ಸಂಪೂರ್ಣವಾಗಿ ಖಾಸಗಿ ನಿಯಂತ್ರಣದಲ್ಲಿರುವ ಅರ್ಥವ್ಯವಸ್ಥೆಯನ್ನು ಏನಂತ ಹೇಳ್ತೀವಿ ಅಂದ್ರೆ ಬಂಡವಾಳಶಾಹಿ. ಯಾವ ಶಾಹಿ? ಬಂಡವಾಳಶಾಹಿ. ನಾನು ಅವಾಗ್ಲೇ ಹೇಳ್ದ, ಸರ್ಕಾರವೇ ಡಿಸಿಷನ್ ತಗೋತದ ಏನ್ಯಾಕೆ ಬೆಳೆಯಲಾಕ, ಸರ್ಕಾರನೇ ರೇಟ್ ಫಿಕ್ಸ್ ಮಾಡ್ತದ ಅಂತೇಳಿ. ಇಲ್ಲ, ಹಾಂಗಲ್ಲ. ಈಗ ರೈತ ಅದಾನ, ಹೌದು ರೈತ ಅದಾನ. ರೈತ ಈರುಳ್ಳಿ ಬೆಳೆದಾನ್ರಿ. ಏನ್ ಬೆಳೆದಾನ? ಇದು ಮಾರುಕಟ್ಟೆಗೆ ಹೊಂಟದ. ಯಾವ ಕಟ್ಟೆ? ಮಾರುಕಟ್ಟೆಗೆ ಹೊಂಟದ. ಮಾರುಕಟ್ಟೆಗೆ ಎಷ್ಟಕ್ಕೆ ಮಾರ್ಯಾನ? ಮಾರ್ಕೆಟ್ಗಳಿಗೆ ಇವ ಅಂದ್ರೆ 25 ರೂಪಾಯಿ ಕೆಜಿ ಮಾರ್ಯಾನ ಅಂತ ಇಟ್ಕೋರಿ. ಇವ್ರು ಮಾರ್ಕೆಟ್ದವ್ರು ಗ್ರಾಹಕರಿಗೆ ಎಷ್ಟಕ್ಕೆ ಮಾರ್ತಾರ ಅಂತಂದ್ರ 30 ರೂಪಾಯಿ ಕೆಜಿಯಾಗ ಮಾರಾಟ ಮಾಡ್ತಾರೆ. ಇಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ. ಮಾರ್ಕೆಟ್ ಅಂದ್ರೆ ಒಂದು ಖಾಸಗಿ ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು. ಹೌದು, ಸರ್ಕಾರ ಪಾತ್ರ ಏನೂ ಇಲ್ಲ. ರೈತ ನೇರವಾಗಿ ಮಾರ್ಕೆಟ್ದವ್ರಿಗೆ 25 ರೂಪಾಯಿ ಕೆಜಿ ಮಾರ್ಯಾನ ಉಳ್ಳಾಗಡ್ಡಿ. ಇವ್ರು ಏಟಕ್ಕೆ ಮಾರ್ಲತ್ತಾರಂದ್ರ 30 ರೂಪಾಯಿ ಕೆಜಿ ಮಾರ್ತಾರ. ಹೌದಾ, ಈ ಗ್ರಾಹಕರು ಸರ್ಕಾರದ ಮುಂದೆ ಹೋಗಿ ನಿಂತರು ಅಂತ ಇಟ್ಕೋರಿ. ಎಲ್ಲಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಇದ್ದಲ್ಲಿ. ಅಲ್ರಿ, ನಾವು ಉಳ್ಳಾಗಡ್ಡಿ ಅಂದ್ರೆ ಬಹಳ ಖಾಯಸದ. ಏನದ? ಉಳ್ಳಾಗಡ್ಡಿ ಅಂದ್ರೆ ಬಹಳ ಖಾಯಸದ. ಮಾರ್ಕೆಟ್ದವ್ರು 30 ರೂಪಾಯಿ ಕೆಜಿ ಮಾರ್ಯಾರ. ನಾವು ಹ್ಯಾಂಗ್ ಮಾಡೋರಿ? ನಾವು ಬಡವ್ರು ಇದ್ದೀವಿ ಅಂದಾಗ ಅಲ್ಲಿನ ಸರ್ಕಾರ ಟೋಟಲಿ ಯಾವ ನಿರ್ಧಾರನು ತೆಗೆದುಕೊಳ್ಳೋದಿಲ್ಲ. ಸರ್ಕಾರ ಹೇಳ್ತದ, ಇಲ್ಲ ನಿಮ್ಮಲ್ಲಿ 30 ರೂಪಾಯಿ ಇದ್ರ ಒಳಗಡ್ಡಿ ತಿನ್ರಿ, ಇಲ್ಲ ಅಂದ್ರೆ ಒಳಗಡ್ಡಿ ಏನು ಅನ್ನೋದೇ ಮರ್ತು ಬಿಡ್ರಿ. ಹೌದಾ, ಈ ರೀತಿ ಏನ್ಪರ್ ಬಂಡವಾಳಶಾಹಿ. ಯಾಕೆ ಇದರಲ್ಲಿ ಎಂಟರ್ಫೈರ್ ಆಗೋದಿಲ್ರಿ ಸರ್ಕಾರ, ನೇರ ಖಾಸಗಿ. ಹೌದಾ, ಹಾಗಾದ್ರೆ ಇಂಥ ಅರ್ಥವ್ಯವಸ್ಥೆ ಎಲ್ಲದ ರೀ? ಹೌದಾ, ಇಂಥ ಸಿಚುವೇಶನ್ ಅಲ್ಲಿ ಬಂದಿಲ್ರಿ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಇರತಕ್ಕಂಥ ರಾಷ್ಟ್ರದಲ್ಲಿ ಸರ್ಕಾರ ಮುಂದೆ ಹೋಗಿ ನಿಂದಿರ್ತಕ್ಕಂಥ ವ್ಯವಸ್ಥೆ ಅಷ್ಟು ಬಡತನ ಅಲ್ಲಿಲ್ಲ. ಅವೆಲ್ಲವೂ ಕೂಡ ಮುಂದುವರೆದ ರಾಷ್ಟ್ರದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅದ. ಅಮೇರಿಕಾ ಆಗಿರ್ಬೋದ್ರಿ, ಆಫ್ರಿಕಾ, ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಇಲ್ಲೆಲ್ಲ ಏನದ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅದ. ಯಾವ ಶಾಹಿ? ಹೌದಾ, ಇಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಅದಾನಂದ್ರೂ ಕೂಡ ಅವನ ಹತ್ರ BMW ಕಾರ್ ಇರ್ತದ್ರಿ. ಯಾರ ಹತ್ರ? ಅಮೇರಿಕದಲ್ಲಿ ಇರ್ತಕ್ಕಂಥ ಒಂದು ಮಧ್ಯಮ ವರ್ಗದ ಕುಟುಂಬದ, ಅದು ರೈತ ಅದಾನ ಅಂತ ಇಟ್ಕೋರಿ. ಹೌದಾ, ರೈತ ಕೂಡ ಕಾರಿನಾಗ ಹೋಗಿ ಹೊಲ್ದಾಗ ಕೆಲಸ ಮಾಡ್ತಾನ. ಹೌದಾ, ಸೂಟ ಬೂಟದು ಹಾಕೊಂಡ್ ಹೋಗ್ತಾನ. ಮನೆಯಿಂದ ಹೋಗ್ಬೇಕಾದ್ರ ಏನ್ ಹಾಕೊಂಡ್ ಹೋಗ್ತಾನ್ರಿ? ಸೂಟ ಬೂಟದು ಹಾಕೊಂಡ್ ಹೋಗ್ತಾನ. ಹೋಗಿ ಏನಪ್ಪ ಅಂದ್ರ ಅಲ್ಲಿ ಹೊಲ್ದಾಗ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಯಾವ ಡ್ರೆಸ್ ಹಾಕ್ತಾವೋ, ಯಾವ ಡ್ರೆಸ್ ಮ್ಯಾಚ್ ಆಗ್ತದೋ ಆ ಡ್ರೆಸ್ ಹಾಕೊಂಡು ಹೊಲ್ದಾನ ಕೆಲಸ ಮುಗಿಸ್ಕೊಂಡು ಮತ್ತೆ ಬರಪರಿ ಅಲ್ಲೇ ಸ್ನಾನ ಮಾಡಿ ಮತ್ತೆ ಸೂಟ ಬೂಟ ಹಾಕೊಂಡು ಮತ್ತೆ ಸೆಂಟ್ ಹೊಡ್ಕೊಂಡು ಕಾರ್ನಾಗ ಕುಂತ ಮನೆಗೆ ಬರ ರೈತರು ಎಲ್ಲದಾರ ಅಂದ್ರೆ ಅಮೇರಿಕಾದಾಗ ಅದಾರ. ತಿಳಿತಾ? ನಂಬಲ್ಲಿ ಇರ್ತಕ್ಕಂಥ ರೈತರಿಗೆ ಹೌದಾ ಒಂದು ಲುಂಗಿ ಸಿಗಲ್ರಿ, ಚಂದಂದು ಸಿಗ್ಲತ್ತದೇನು? ಹೌದಾ, ಆ ಲುಂಗಿನೂ ಹರಿದಿರ್ತು. ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಕೂಡ ಏನ್ಪರ್ ಚಂದಂದು ರೇಟ್ ಸಿಗೋದಿಲ್ಲ. ಸಿಗ್ತದೇನ್ರಿ? ಹೌದಾ, ಎಟೆಟೋ ಮಜಾ ಮಾಡ್ತಾರ ರಾಜಕಾರಣಿಗಳು, ಆದ್ರೆ ಒಂದು ರೇಟ್ ಕೂಡ ಏನ್ಪರ್ ಜಾಸ್ತಿ ಮಾಡೋದಿಲ್ಲ. ಮಾಡ್ತಾರ? ಮಾಡೋದಿಲ್ಲ. ನಮ್ಮ ದೇಶದ ರೈತರ ಹಾಲತ್ತ ಹಿಂಗ, ಬೇರೆ ದೇಶದ ರೈತರ ಹಾಲತ್ತ ಹಾಂಗ. ಅರ್ಥ ಆಲತ್ತದ ನೋಡ್ರಿ. ಇದು ಬಂಡವಾಳ ವ್ಯವಸ್ಥೆ. ಇಲ್ಲಿ 30 ರೂಪಾಯಿ ಅಂತ ನಾನು ಹೇಳಿದ್ದೀನಿ, 100 ರೂಪಾಯಿ ಕೆಜಿ ಮಾರಿದ್ರು ಕೂಡ ಯಾವ ತೊಂದ್ರೆನೂ ಅವ್ರಿಗೆ ಆಗೋದಿಲ್ಲ. ಯಾರಿಗೆ? ಅಲ್ಲಿರ್ತಕ್ಕಂಥ ಜನರಿಗೆ. ತಿಳಿತಾ? ಯಾಕ ಎಲ್ಲರ ಹತ್ರ ಕಾರ್ ಅದ, ಅವ್ರಿಗೆ 100 ರೂಪಾಯಿ ಕಮ್ಮಿ ಇರ್ತದೇನ್ರಿ? ಹೌದಾ, ಇರೋದಿಲ್ಲ. ಇನ್ನ ಮಿಕ್ಸ್ ಎಕನಾಮಿ ಅಂತ ಏನ್ಪರ್ ಹುಡ್ತೀವಿ. ಮಿಶ್ರ ಅರ್ಥವ್ಯವಸ್ಥೆ. ಯಾವ ವ್ಯವಸ್ಥೆ? ಮಿಶ್ರ ವ್ಯವಸ್ಥೆ ಅಂತ ಏನ್ಪರ್ ಹುಡ್ತೀವಿ. ಹಾಗಾದ್ರೆ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಏನು? ಹೌದಾ, ಅರ್ಧ ಸರ್ಕಾರ ರೀ, ಸರ್ಕಾರದ ಕೈಯಾಗ 50% ರೀ, ಖಾಸಗಿ ಅವ್ರ ಕೈಯಾಗ 50%. ಇದು ಉತ್ತಮವಾಗಿ ಉದಾಹರಣೆ ಎಲ್ಲದ ಅಂದ್ರೆ ಭಾರತ. ಎಲ್ಲದ ರೀ? ಉತ್ತಮ ಉದಾಹರಣೆ ಯಾವ್ದಂದ್ರೆ ಭಾರತ. ಇಲ್ಲಿ ನೋಡ್ರಿ, ಮಿಕ್ಸ್ಡ್ ಎಕನಾಮಿ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಪ್ರೊಡಕ್ಷನ್. ಹೌದಾ, ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್. ಯಾವ ಸೆಕ್ಟರ್? ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಕ್ಟರ್ ಅಂತ ಏನ್ಪರ್ ನೋಡ್ತೀವಿ. ಹಾಗಾದ್ರ
ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಕ್ಟರ್. ಫಾರ್ ಎಕ್ಸಾಂಪಲ್, ಇದು ಯಾವಾಗ ಅಳವಡಿಕೆ ಆಯ್ತ್ರಿ ಮಿಕ್ಸ್ಡ್ ಎಕನಾಮಿ ಅಂತ ನೋಡ್ತಾ ಹೋದ್ರ? ಹೌದಾ, ಮಿಕ್ಸ್ಡ್ ಎಕನಾಮಿ ಯಾವಾಗ ಅಳವಡಿಕೆ ಆಯ್ತಂದ್ರೆ 1991 ಅಳವಡಿಕೆ ಆಗ್ತದೆ. ಅಂದಿನ PM ಯಾರಿದ್ರು ಅಂದ್ರ PV ನರಸಿಂಹ ರಾವ್ ಇದ್ರಿ. ಮತ್ತು ವಿದೇಶಾಂಗ ಸಚಿವರು ಯಾರಿದ್ರು ಅಂದ್ರ ಮನಮೋಹನ್ ಸಿಂಗ್ ಅಂತ ಎನ್ಪರ್ ಹುಡ್ತೀವಿ. LPG ಮಾಡಲ್ ಅಂತ ಎನ್ಪರ್ ಹೇಳ್ತೀವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಹೌದಾ, LPG ಮಾಡಲ್ಲ ಜಾರಿ ಮಾಡಿದ್ದೆ ಯಾರು ಅಂತಂದ್ರ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಹೌದಾ, ಗ್ಲೋಬಲೈಸೇಷನ್ ಈ ಮಾಡಲ್ಲ ಜಾರಿ ಮಾಡಿದ ಯಾರು ಅಂತಂದ್ರ ಮನಮೋಹನ್ ಸಿಂಗರ ವಿಚಾರಧಾರೆ. ಯಾವ ಸಿಂಗರ? ಮನಮೋಹನ್ ಸಿಂಗರ ವಿಚಾರಧಾರೆ. ಹಾಗಾದ್ರೆ ಇಲ್ಲಿ ಏನಾಗ್ತದ? ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಅರ್ಧ ಸರ್ಕಾರ, ಅರ್ಧ ಈಗ ನೋಡ್ರಿ ರೈತ ಅಕ್ಕಿ ಬೆಳೆದಾನ ಅಂತ ಇಟ್ಕೊರಿ. ರೈತ ಅಕ್ಕಿ ಬೆಳೆದಾನ. ಈ ಅಕ್ಕಿ ಏನ್ ಮಾಡ್ತಾರ ಗೊತ್ತಾ? ಸಿದ್ದು ₹1 ಖರೀದಿ ಮಾಡ್ತಾನೆ, ಇದು ₹25 ಖರೀದಿ ಮಾಡ್ತಾನೆ. ರೈತರಿಗೆ ₹25 ಕೊಟ್ಟು ಅಕ್ಕಿ ಖರೀದಿ ಮಾಡ್ತಾನೆ. ಸಿದ್ದು ತಂದು ಹೌದಾ ಖಾಸಗಿ ಅವರಿಗೆ, ಯಾರಿಗೆ? ಹೌದಾ, ಖಾಸಗಿ ಅವರಿಗೆ ಹೌದಾ ಎಷ್ಟಕ್ಕೆ ಮಾರ್ತಾನಂದ್ರ ₹30 kg ಮಾರಾಟ ಮಾಡ್ತಾನೆ. ಎಷ್ಟು ರೂಪಾಯಿ ಅಂದ್ರ ಸಿದ್ದು ರೈತರಿಗೆ ಎಷ್ಟು ಕೊಟ್ಟು ಗೊತ್ತಾ? 25 ಕೊಟ್ಟ. ಎಷ್ಟು ಕೊಟ್ಟ? ಸಿದ್ದುನೇ ಇವ್ರಿಗೆ ₹5 ಪ್ಲಸ್ ಮಾಡಿ ಇವ್ರಿಗೆ ಅಕ್ಕಿ ಕೊಡ್ತಾನ. ಇನ್ನೊಂದು ₹5 ಎಕ್ಸ್ಟ್ರಾ ತೋರಿ ಅಂದ್ರೆ ಸಿದ್ದುನೇ ಕೊಡ್ತಾನ. ಯಾರು? ಹೌದಾ, ಸಿದ್ದುನೇ ಕೊಡ್ತಾನ. ಯಾಕೆ ಸಿದ್ದುನೇ ಈಗ ₹5 ಎಕ್ಸ್ಟ್ರಾ ಹಾಕಿ ಕೊಡ್ತಾನ ಅಂತಂದ್ರ ಇವ್ರಿಗೆ ಖಾಸಗಿದವ್ರು ಏನ್ ಮಾಡ್ತಾರಂದ್ರ ನ್ಯಾಯ ಬೆಲೆ ಅಂಗಡಿದ ಹೇಳ್ತಾ ಇದ್ದೀನಿ ನಿಮಗ. ಹೌದಾ, ನ್ಯಾಯ ಬೆಲೆ ಅಂಗಡಿಗೆ ಒಯ್ದು ₹1 kg ಅಕ್ಕಿ ಮಾರಬೇಕು. ಎಲ್ಲಾ ಜನರು ಅನ್ನ ಉಂಡು ಹೋಲಿ. ಏನ್ ಉಂಡು ಹೋಲಿ? ಯಾಕಡಿ? ಹೌದಾ, ಎಲ್ಲರಿಗೂ ಕೂಡ ಅನ್ನ ಉಣಿಸುವ ಕೆಲಸ ಯಾರು ಮಾಡ್ಯಾರ ಗೊತ್ತಾ? ಸಿದ್ದರಾಮಯ್ಯ. ಯಾವ ರಾಮಯ್ಯ? ಹೌದಾ, ಸಿದ್ದರಾಮಯ್ಯ. ಇಲ್ಲಿ ಖಾಸಗಿದವರಿಗೂ ಲಾಭ ಆಯ್ತು, ಸರ್ಕಾರದವ್ರಿಗೆ ಯಾವುದೇ ಲಾಭ ಇಲ್ಲ. ಆದ್ರೂ ಕೂಡ ಜನರಿಗೆ ಉಳಿಸುವಂತ ಕೆಲಸ ಏನ್ಪರ್ ಸರ್ಕಾರ ಮಾಡ್ಬೇಕಾಗ್ತದೆ. ಹೌದಾ, ಖಾಸಗಿದವ್ರಿಗೆ ಇಲ್ಲಿ ಲಾಭ ಆಗ್ತದೆ. ಆಯ್ತಾ? ನೋಡಿ, ಇನ್ನೊಂದು ಇದು ನ್ಯಾಯ ಬೆಲೆ ಅಂಗಡಿದ ಈ ರೀತಿ ಆಯ್ತು. ಇನ್ನ ರೈತ, ಹೌದಾ, ರೈತ ಶೇಂಗಾ ಬೆಳೆದಾನ ಅಂತ ಇಟ್ಕೋರಿ. ಶೇಂಗಾ ಮಾರುಕಟ್ಟೆಗೆ ಮಾರಾಟ ಮಾಡ್ದ. ಯಾವ ಕಟ್ಟೆ? ಮಾರುಕಟ್ಟೆಗೆ ₹100 kg ಅಂತ ಮಾರಾಟ ಮಾಡ್ದ. ಮಾರುಕಟ್ಟೆಯವ್ರು ₹150 kg. ಎಷ್ಟು kg? ₹150 kg ಗ್ರಾಹಕರಿಗೆ ಮಾರಾಟ ಮಾಡತ್ತರು ಅಂತ ಇಟ್ಕೋರಿ. ಗ್ರಾಹಕರಂದ್ರೆ ಯಾರು? ನೀವೇ. ಹೌದಾ, ಮಾರಾಟ ಮಾಡತ್ತರು. ಗ್ರಾಹಕರು ಸೀದಾ ಹೋಗಿ ಸಿದ್ದುನ ಮುಂದೆ ನಿಂತರು ಅಂತ ಇಟ್ಕೋರಿ. ಯಾರ ಮುಂದ? ಸಿದ್ದುನ ಮುಂದೆ ಹೋಗಿ ನಿಂತರು. ಸಿದ್ದು ಶೇಂಗಾ ₹150 kg ಮಾಡ್ಯಾರ, ನಮಗೆ ಶೇಂಗಾ ತಿನ್ಬೇಕು ಅನ್ಸುತ್ತ, ನಮ್ಮ ಹತ್ರ ಅಷ್ಟು ರೊಕ್ಕ ಇಲ್ಲ. ಎಷ್ಟು ರೊಕ್ಕ ಇಲ್ಲ? ಅಷ್ಟು ರೊಕ್ಕ ಇಲ್ಲ. ಅವಾಗ ಸಿದ್ದು ಏನ್ ಹೇಳ್ತಾನೆ ಗೊತ್ತಾ? ಈ ಮಾರ್ಕೆಟ್ನವ್ರಿಗೆ ಹೇಳ್ತಾನೆ, ನೋಡ್ರಪ್ಪ ನೀವು ಶೇಂಗಾ ಅಷ್ಟು ರೇಟ್ ಫಿಕ್ಸ್ ಮಾಡ್ಲಕ್ ಹೋಗ್ಬೇಡ್ರಿ. ಏನ್ ಮಾಡ್ಬೇಡ್ರಿ? ಹೌದಾ, ಅಷ್ಟು ಫಿಕ್ಸ್ ಮಾಡ್ಲಕ್ ಹೋಗ್ಬೇಡ್ರಿ. ಏಟ್ ಮಾಡ್ರಿ? ₹130 ಮಾಡ್ರಿ. 125 ನೀವು ಇಟ್ಕೋರಿ, ₹5 ನನಗ್ ಕೊಡ್ರಿ. ಎಷ್ಟು ಕೊಡ್ರಿ? ₹130 ಫಿಕ್ಸ್ ಮಾಡ್ರಿ. 150 ಮಾಡ್ಲಕ್ ಹೋಗ್ಬೇಡ್ರಿ, 130 ಮಾಡ್ರಿ. ₹5 ಮ್ಯಾಲಿಂದ ನನಗ್ ಕೊಡ್ರಿ, 125 ನೀವ್ ಇಟ್ಕೋರಿ. ಈ ರೀತಿ ಇಬ್ರು ಕೂಡ ಲಾಭ ಹುಡ್ಕೋತಾರೆ. ರೈತ ಬೆಳೆದಿರ್ತಕ್ಕಂತಹ ಉತ್ಪಾದನೆ ಸರಕು ಸೇವೆಗಳಲ್ಲಿ ಏನ್ ಮಾಡ್ತಾರಂದ್ರ ಖಾಸಗಿನೂ ನಿಯಂತ್ರಣ ಮಾಡ್ತದ, ಸರ್ಕಾರನು ನಿಯಂತ್ರಣ ಮಾಡ್ತದೆ. ಇಂಥ ಒಂದು ವ್ಯವಸ್ಥೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಮಿಕ್ಸ್ಡ್ ಎಕನಾಮಿ ಅಂತ ಹೇಳ್ತೀವಿ. ಯಾವ ಎಕನಾಮಿ? ಆದ್ರ ನ್ಯಾಯ ಬೆಲೆ ಅಂಗಡಿಯಿಂದ ನಮಗೇನು ಆಹಾರ ಪದಾರ್ಥ ಏನ್ ಕೊಡ್ತಾರಲ್ಲ, ಇದರಲ್ಲಿ ಖಾಸಗಿದವ್ರಿಗೆ ಲಾಭ ಆಗ್ತದೆ ಹೊರತು ಸರ್ಕಾರಕ್ಕೆ ಲಾಭ ಆಗೋದಿಲ್ಲ. ಹೌದಾ, ಸರ್ಕಾರಕ್ಕೆ ಲಾಭ ಆಗೋದಿಲ್ಲ. ಸರ್ಕಾರ ಮತ್ತು ನಷ್ಟ ಮಾಡ್ಕೊಂಡು ನಮಗೇನು ಕೊಡತ್ತಿಲ್ರಿ. ಹೌದಾ, ಬಹಳಷ್ಟು ನಷ್ಟ ಮಾಡ್ಕೊಂಡು ಕೊಡತ್ತದೇನೋ ಅಂತ ಅನ್ಕೊಂಡ್ರಿ. ಮತ್ ನೀವು ಹಂಗೇನ್ ಮಾಡತ್ತಿಲ್ಲ. ಹೌದಾ, ಏನ್ ಮಾಡತ್ತದ? ಈಗ ₹1 kg ಅಕ್ಕಿ ಮಾರ್ಲತ್ತಾರಲ್ಲ, ಆ ಅಕ್ಕಿ ಚೆಲ್ಲವಿರ್ತಾವ್ರಿ. ಅಕ್ಕಿ ಇಲ್ಲ ದನಗಳಿಗೆ ತಿನ್ಸವ್ರು ಇರ್ತಾವ. ರೈತ ಬೆಳೆದಿರ್ತಕ್ಕಂಥ ಅಕ್ಕಿ ಎಲ್ಲ ಚಂದನ ಅಕ್ಕಿ ಎಲ್ಲ ಮಾರ್ಕೆಟಿಗೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರ. ಉಳ್ದಿ ಜನಕ್ಕೆ ಹಾಕ್ಬೇಕಲ್ಲ. ಈಗ ಉಳ್ದಿ ಅಕ್ಕಿ ಈಗ
ದನಕ್ಕೆ ಹಾಕೋ ಬದಲಿ ಯಾಕೆ ಹಾಕ್ತೀರಿ? ಸಿದ್ದು ಹೇಳ್ತಾನ, ನೀವು ದನಕ್ಕೆ ಹಾಕ್ಲಕ್ ಹೋಗ್ಬೇಡ್ರಿ, ನಂಬಲ್ಲಿ ತಿಲ್ಲಕ್ ಜನ ಹರ ಅಂತ ತೊಗೊಂಬರ್ತಾನ. ಹೌದಾ? ನಾವು ಓಟ್ ಹಾಕಿ ಗೆದಿಸ್ ಕುಂದರ್ಸ್ದಾಗ ನಮಗ್ ತಿನ್ಸ ಅಕ್ಕಿ ಇಂಥವ್ರಿ ತಿಳಿತಾ? ನೋಡ್ರಿ ರೇಷನ್ ಅಕ್ಕಿ ಹೆಂಗಿರ್ತಾವ ನೋಡ್ರಿಲ್ಲ. ಹೌದಾ? ಏಟ್ ಕಚರ ಇರ್ತದ, ಏಟ್ ಧೂಳು ಇರ್ತದ, ಏಸೋ ಚೀಲ್ದಾಗ ಇಂಚಬತ್ತ ಹೆಗ್ಗಣ ಸತ್ತಿವ್ ಏನ್ಪರ, ಒಳಗ ಅಕ್ಕಿಯಾಗ ಒತ್ತಡ ಹೆಚ್ಚಾಗೇನ್ಪರ್ ಜೀವ ಬಿಟ್ಟಿರ್ತಕ್ಕಂಥ ಎಷ್ಟೋ ಜೀವಿಗಳು ಕೂಡ ಚೀಲ್ದಾಗ ಇರ್ತಾವ ಇರಲ್ರಿ? ಹೌದಾ? ನೋಡ್ರಿ ಇವ ಏನು ನಾಷ್ಟ ಮಾಡ್ಕೊಳತ್ತಿಲ್ಲ, ಇವ್ರಿಗೆ ಲಾಭ ಮಾಡಿಸ್ತಾನ ಅಷ್ಟೇ. ಯಾರಿಗೆ? ಖಾಸಗಿ ಅವ್ರಿಗೆ. ಇದು ಮಿಕ್ಸ್ಡ್ ಎಕನಾಮಿ. ಎಂತ ಎಕನಾಮಿ? ಮಿಕ್ಸ್ಡ್ ಎಕನಾಮಿ ಅಂತ ಏನ್ಪರ್ ನೋಡ್ತೀವಿ. ಇರ್ಲಿ ಇದು ಇಲ್ಲಿಗೆ. ನೆಕ್ಸ್ಟ್ ಮುಂದುವರ್ಸೋಣ.